ಬಾಬಾ ಕೇಳ್ತಿದ್ದಾರೆ, ಮೂರೂ ಸಿಂಹಾಸನದ ಅಧಿಕಾರಿಗಳ ವರ್ತಮಾನ ಸ್ಟೇಜ್ ಯಾವುದಾಗಿದೆ? ತೀನೋ ತತ್ವೋಂಕೋ ತೀನ್ ವಿಶೇಷತಾ ಸುನಾವು. ಬಾಬಾ ನೋಡಿ, ಮೂರು ಸಿಂಹಾಸನದ ಮೂರು ವಿಶೇಷತೆಯನ್ನು ಹೇಳ್ರಿ ನನಗೆ ಅಂತಿದ್ರು ಬಾಬಾ. साक्षीपन के तख्त की मुख्य निशानी कौन सी होगी? वहाँ सदैव हर कदम हर संकल्प में बाप दादा को सदा साथी अनुभव करेंगे. जितना साथीपन का अनुभव होगा उतना ही अचल अडोल और अतीन्द्रिय सुख में रहेंगे. ನೋಡಿ ಬಾಬಾ ಸಾಕ್ಷಿತನದ ಸಿಂಹಾಸನದ ಮುಖ್ಯ ಸಂಕೇತ ಗುರಿ ಯಾವುದಾಗಿದೆ ಅಂತ ಕೇಳ್ತಾ, ಸಂಕೇತ ಮತ್ತು ಚಿಹ್ನೆ ಯಾವುದಾಗಿದೆ ಅಂತ ಕೇಳ್ತಾ, ಅವರು ಸದೈವ ಪ್ರತಿ ಹೆಜ್ಜೆ ಪ್ರತಿ ಸಂಕಲ್ಪದಲ್ಲಿ ಬಾಪ್ ದಾದಾರವರನ್ನು ಸದಾ ಜೊತೆ ಅನುಭವ ಮಾಡ್ತಾ ಇರ್ತಾರೆ. ಸೊ ಇದರಲ್ಲಿ ಯಾರಾದರೂ ಸದಾ ಬಾಬನ ಅನುಭವ ಮಾಡ್ತಾ ಇರ್ತೀರಿ? ಸದಾ ನನ್ನ ಜೊತೆಗಿದ್ದಾರೆ ಬಾಬಾ ಅಂತ ಮಾಡ್ತಾ ಇರ್ತೀರಿ? ಸುಜಾತಕ್ಕರು ವಂಡರ್ಫುಲ್. बाबा जितना साक्षीपन का अनुभव होगा उतना ही अचल अडूल और अतीन्द्रिय सुख में रहेंगे. ಎಷ್ಟೆಷ್ಟು ಬಾಬನ ನನ್ನ ಜೊತೆಗಾರ ಇದ್ದಾರೆ, ಬಾಬಾ ನನ್ನ ಜೊತೆಗಾರರಿದ್ದಾರೆ. ಎಷ್ಟೆಷ್ಟು ಬಾಬಾ ಜೊತೆ ಅನುಭವ ಇರ್ತದೆ ಅಷ್ಟು ಅಚಲ್ ಅಡೂಲ್ ಅತೀಂದ್ರಿಯ ಸುಖದಲ್ಲಿ ಇರ್ತಾರೆ ಅಂತೆ ನೋಡಿ. ಅತೀಂದ್ರಿಯ ಸುಖದಲ್ಲಿ ಇರ್ತೀರಂತೆ ನೋಡಿ. ನಮ್ಮಪ್ಪಾಜಿ ನನ್ನ ಜೊತೆಗಿದ್ದಾರೆ. ಯಾರಾದರೂ ಶರೀರಧಾರಿಗಳು ಬಂದರೆ ಹಾವು, ಇವರೊಂದು ಹಾವು ಅಂತಂದರೆ ಅದು ಬ್ಯಾಡ್ ಸಂಕಲ್ಪ ಆಗ್ತದೆ. ಬಟ್ ನಮ್ಮಷ್ಟಕ್ಕೆ ನಾವು ಗೆಲ್ಲಬೇಕಾದಾಗ ಈ ಥರದ ಒಂದು ಸ್ಟಾರ್ಟಿಂಗ್ ಅನುಭವ ಮಾಡಬೇಕಾಗಿದೆ. ಏನೋ ಶರೀರ ನೋಡ್ತಾ ಇದ್ವಿ ಅಂದರೆ ಹಾವು ನೋಡ್ತಾ ಇದ್ವಿ, ಹಾಗಾಗಿ ನೋಡಬಾರ್ದು, ನಾವು ಮನಿ ನೋಡಬೇಕು ಅಂತ ನೋಡೋಕ್ಕೆ ಹೇಳಿದರು ಬಾಬರು ಸ್ಟಾರ್ಟಿಂಗಲ್ಲಿ. ಸೊ ಹಾಗಾಗಿ ಬಾಬಾ ನನ್ನ ಜೊತೆಗಾರ ಇದ್ದಾನೆ, ಬಾಬಾ ನನ್ನ ಜೊತೆಗಾರ ಇದ್ದಾನೆ ಅನ್ನುವಂಥ ಅನುಭವ ಸದಾ ಅಚಲ ಅಡೋಲ್ ಅತೀಂದ್ರಿಯ ಸುಖದಲ್ಲಿರ್ತೀರಿ. ಉನ್ಕಾ ಹರ್ ಬೋಲ್ ಬಾಪಕ್ಕೆ ಸಾಥ್ ದಿಖಾಯಿ ದೇಗಾ. ನೋಡಿ ಏನು ಹೇಳಿದರು ಬಾಬಾ, ಅವರ ಪ್ರತಿ ಮಾತು ಪರಮಾತ್ಮನ ಜೊತೆ ಕಂಡು ಬರ್ತದೆ. ಅವ್ರು ಏನೇ ಮಾತನಾಡ್ತಾರೆ ಬಾಬಾನೇ ಇದ್ದಾರೆ ಅವ್ರ ಜೊತೆ ಮಾತನಾಡಿಸ್ತಾ ಇದ್ದಾರೆ ಅಂತ ಫೀಲ್ ಆಗ್ತದೆ. ಜೈಸೆ ಬಾಪ್ ದಾದಾ ಪ್ರಾಕ್ಟಿಕಲ್ ಮೇ ಸದಾ ಕೆ ಸಾಥಿ ऐसे है जिसे आप अलग करना चाहो तो भी नहीं कर सकते हैं. ಹೇಗೆ ಬಾಪ್ ದಾದಾ ಪ್ರಾಕ್ಟಿಕಲಲ್ಲಿ ಸದಾ ಜೊತೆ ಇದ್ದಾರೆ, ಹೇಗೆ ಬ್ರಹ್ಮ ಬಾಬಾ ಶಿವ ಬಾಬಾ ಜೊತೆ ಇದ್ದಾರೆ, ಯಾರನ್ನ ನೀವು ಸಪ್ರೇಟ್ ಮಾಡಬೇಕಂದ್ರೂ ಕೂಡ ಮಾಡಲಿಕ್ಕೆ ಆಗುವುದಿಲ್ಲ. जैसे दोनों साथियों के साथ का कभी कभी ऐसा भी अनुभव करते हो कि दो है व एक है. ಹೇಗೆ ನೀವೆಲ್ಲರೂ ಇಬ್ಬರೂ ಜೊತೆಗಾರರ ಜೊತೆ ಆವಾಗವಾಗ ಈ ಥರನೂ ಕೂಡ ಅನುಭವ ಮಾಡ್ತೀರಿ. ಏನಂದರೆ ಇವ್ರು ಇಬ್ಬರಿದಾರ ಒಬ್ಬರೇನಾ, ಶಿವಬಾಬಾನೂ ಇದಾರ ನಿಜವಾಗ್ಲೂ ಬ್ರಹ್ಮಬಾಬರವರ ಮಸ್ತಕದಲ್ಲಿ ಅಂತ ಹಿಂಗೆ ಅನುಭವ ಆಗುತ್ತಲ್ವ ನಿಮಗೆ. ऐसे ही दो का साथ एक समान हो. ಇಬ್ಬರ ಜೊತೆ ಒಬ್ಬರ ಸಮಾನ ಆಗಬೇಕು. ಅರ್ಥ ಆಗ್ತಿದೆ ಅಲ್ವಾ? ಬಾಬಾ ನಾನಿದ್ದೀನಿ ಅಂತ ಅನುಭವ ಆಗಬಾರ್ದು, ಬಾಬಾನೇ ಇದ್ದಾರೆ ಇವರಲ್ಲಿ ಅನುಭವ ಆಗಬೇಕು ಒಂದು. ಇಲ್ಲಾಂದರೆ ನಾವು ಬಾಬಾನಲ್ಲಿ ಕಾಣಬೇಕು, ಬಾಬಾ ನಮ್ಮಲ್ಲಿ ಕಾಣಬೇಕು. ಏಕ್ ಹಿ ಬಾಬಾ ऐसे ही दो का साथ एक समान हो. ಇದೇ ತರಹ ಇಬ್ಬರ ಜೊತೆ ಒಬ್ಬರ ಸಮಾನ, ಇಬ್ಬರ ಜೊತೆ ಒಬ್ಬರ ಸಮಾನ. ಈಗ ಬ್ರಹ್ಮ ಬಾಬಾ ಇದ್ದಾರೆ, ಬ್ರಹ್ಮ ಬಾಬಾ ಅಂತ ನೋಡ್ತಾ ಇರೋ ಅಷ್ಟರಲ್ಲಿ ಶಿವ ಬಾಬಾ ಇರ್ತಾರೆ ಅವರಲ್ಲಿ. ಒಬ್ಬರ ಸಮಾನ ಶಿವ, ಇಬ್ಬರೂ ಒಬ್ಬರ ಸಮಾನ ಕಾಣಿಸ್ತಾರಲ್ವ, ಕಂಬೈನ್ ಇರ್ತಾರೆ ಯಾವಾಗಲೂ. ಏಕ್ ಹಿ ನಹಿ, ಒಬ್ಬರೇ ಅಲ್ಲ, ಲೇಕಿನ್ ಏಕ್ ಸಮಾನ, ಇಬ್ಬರೂ ಒಂದೇ ಸಮಾನ ಅಂತ. ಒಬ್ಬರೇ ಅಲ್ಲ, ಆದರೆ ಇಬ್ಬರೂ ಒಬ್ಬರ ಸಮಾನ, ಇಬ್ಬರೂ ಒಂದೇ ಸಮಾನ, ಈಕ್ವಲ್. ಅವಳಿ ಜವಳಿ ಅಂತಿರಲ್ಲ ನೀವು, ಅವರು ಇನ್ನೊಬ್ಬರು ಅವಳಿ ಜವಳಿಯಲ್ಲಿ ಒಂದು ಮಗು ಇಲ್ಲ ಅಂದಾಗಲೂ ಕೂಡ ಅವರನ್ನು ಇವರಲ್ಲೇ ಕಾಣಿಸ್ತಾ ಇರ್ತದಲ್ವ. ಹಾಗೆ ಬಾಬರವರ ಜೊತೆಗೆ ಬ್ರಹ್ಮಬಾಬಾ ಇದ್ದಾರೆ ಅಂದರೆ ಶಿವಬಾಬಾ ಅವ್ರ ಜೊತೆಗೆ ಇದ್ದಾರೆ ಅಂತ ಅನುಭವ. ಒನ್ ಸೋಲ್ ಟು ಬಾಡಿ, ಒನ್ ಬಾಡಿ ಟೂ ಸೋಲ್ಸ್.
ಒನ್ ಬಾಡಿ ಟೂ ಸೋಲ್ಸ್. ಓಕೆ, ಹಂಗೆ ಕಾಣಿಸ್ಬೇಕು ಅಂತಾರೆ. ಅಂದರೆ ಬಾಬಾ ನಮ್ಮಲ್ಲಿ ಕಾಣಿಸ್ಕೋಬೇಕು, ನಮ್ಮಲ್ಲಿ ಬಾಬಾ ಕಾಣಿಸ್ಕೋಬೇಕು. ಏಕ್ ಸಮಾನ್, ಒಂದೇ ಸಮಾನ ಕಾಣಿಸ್ಬೇಕು ಇಬ್ಬರು ಅಂತ. ಸಮಾನ್ ಕೋ ಲೋಗೋ ನೆ ಸಮಾನ ಯಹಾ ದಿಯಾ ಹೈ. ಸಮಾನ್ ಕೋ ಲೋಗೋ ನೆ ಸಮಾನ ಕಹ ದಿಯಾ ಹೈ. ಸಮಾನ ಇರುವಂಥದ್ದನ್ನು ಸಮಾವೇಶ ಮಾಡಿಕೊಳ್ಳುವುದು ಅಂತ ಹೇಳ್ಕೊಂಡು. ಅಂದರೆ ಈಗ ಇವರಿದ್ದಾರೆ, ಇವ್ರ ಒಳಗಡೆ ನಾನು ಸೇರಿಕೊಂಡೆ, ಆದರೂ ಕೂಡ ಅವರಂಗೆ ನಾನು ಕಾಣಿಸ್ತಾ ಇದ್ದೇನೆ. ಹಾಗೆ ಬ್ರಹ್ಮ ಬಾಬರವರಲ್ಲಿ ಶಿವಬಾಬಾ ಸಮಾವೇಶ ಆಗಿದ್ದಾರೆ. ಹಾಗೆ ನಮ್ಮಲ್ಲಿ ಶಿವಬಾಬಾ ಬಾಪ್ದಾದ ಸಮಾವೇಶ ಆದಾಗ ಅವರ ಸಮಾನ ನಾವು ಕಾಣಿಸ್ಬೇಕು ಅನ್ನುವುದೇ ಬಾಬನ ಎಕ್ಸ್ಪೆಕ್ಟೇಷನ್. ಸಮಾನ್ ಕೋ ಲೋಗೋ ನೆ ಸಮಾನ ಕಹ ದಿಯಾ, तो ऐसे अपने को क्या बाप दादा के साथी अनुभव करते हो? ಈ ಥರ ನೀವು ಬಾಪ್ ದಾದರ ಜೊತೆಗಾರ ಅನುಭವ ಮಾಡ್ತೀರಾ? ಫಾಲೋ ಫಾದರ್ करते हो, फॉलो फादर ಮಾಡ್ತೀರಿ. ಬ್ರಹ್ಮ ಬಾಬನ ಸಮಾನ ನೀವು ಅವ್ರನ್ನ ಫಾಲೋ ಮಾಡ್ತೀರಿ. जब फॉलो फादर है तो साक्षीपन और साथीपन का अनुभव हर सेकंड व हर कदम में होना चाहिए. ನೋಡಿ ಬಾಬಾ ಯಾವಾಗ ಫಾಲೋ ಫಾದರ್ ಇದ್ದೀರಿ, ಬಾಬರವ್ರನ್ನ ಫಾಲೋ ಮಾಡುವಂಥವ್ರು ಇದ್ದೀರಿ, ಸಾಕ್ಷಿತನ ಹಾಗೂ ಸಾಥಿತನದ ಅನುಭವ ಪ್ರತಿ ಸೆಕೆಂಡ್ ಪ್ರತಿ ಹೆಜ್ಜೆಯಲ್ಲಿ ಆಗಬೇಕಾಗಿದೆ ಅಂತಿದ್ದಾರೆ ಬಾಬರವರು. ऐसे साक्षीपन के अनुभवी ही ತಖ್ತ್ ನಶೀನ್ ಹೋತೆ ಹೇ. ಈ ತರಹ ಸಾಕ್ಷಿತನದ ಅನುಭವಿಗಳೇ ಸಿಂಹಾಸನ ಅಧಿಕಾರಿಗಳಾಗಲಿಕ್ಕೆ ಸಾಧ್ಯ. ಏನಂದ್ರು ಬಾಬಾ, ಈ ಥರ ಸಾಕ್ಷಿತನ ಹಾಗೂ ಸಾಥಿತನದ ಅನುಭವ ಪ್ರತಿ ಸೆಕೆಂಡ್ ಮತ್ತು ಪ್ರತಿ ಹೆಜ್ಜೆಯಲ್ಲಿ ಆಗಬೇಕಾಗಿದೆ. ಈ ಥರ ಸಾಕ್ಷಿತನದ ಅನುಭವಿಯೇ ಸಿಂಹಾಸನ ಅಧಿಕಾರಿಯಾಗಿದ್ದೀರಿ. ದುಸ್ರಾ ಬಾಪಕ್ಕೆ ದಿಲ್ ತಖ್ತ್ ನಶೀನ್ ವಹ ಹೋಗಾ ಜೋ ಸಪೂತ್ ಹೋಗಾ. ನೋಡಿ ಬಾಬಾ ಏನು ಹೇಳ್ತಿದ್ದಾರೆ. ಎರಡನೇದವ್ರು ಏನು, ಬಾಬರವರ ಹೃದಯ ಸಿಂಹಾಸನ ಅಧಿಕಾರಿ ಎಂಥವ್ರಾಗ್ತಾರೆ? ಯಾರು ಸುಪುತ್ರ ಮಕ್ಕಳಿದ್ದೀರಿ, ಸುಪುತ್ರ ಮಕ್ಕಳು ಯಾರಿದ್ದೀರಿ ಇದರಲ್ಲಿ? ಎಲ್ಲರೂ ಸುಪುತ್ರರೇ ತಾನೆ. जो सपूत होगा अर्थात बाप दादा को मनसा वाचा कर्मना व तन मन धन सब बातों में फॉलो करने का सबूत देगा. ಒಟ್ಟು ದೇಹಾಭಿಮಾನದಲ್ಲಿ ಬರೋದಿಲ್ಲ ಬ್ರಹ್ಮ ಬಾಬರವ್ರ ಸಮಾನ. ಸುಪುತ್ರ ಮಕ್ಕಳಂದರೆ ಅವರ ಶ್ರೀಮತದಂತೆ ನಡೀತಾ ಇರ್ತೀರಿ. ತನುಮನಧನ, ಮನಸ ವಾಚ ಕರ್ಮನ, ತನುಮನಧನ ಎಲ್ಲ ಮಾತುಗಳಲ್ಲಿ ಫಾಲೋ ಮಾಡುವಂಥ ಪ್ರೂಫ್ ಕೊಡುವಂಥವ್ರು ನೀವು. तीसरा है विश्व महाराजन बन विश्व के राज्य के तख्त नशीन बनने का. ಮೂರನೇದ್ದು ವಿಶ್ವ ಮಹಾರಾಜನಾಗಿ ವಿಶ್ವದ ರಾಜ್ಯದ ಸಿಂಹಾಸನ ಅಧಿಕಾರಿಯಾಗುವಂಥದ್ದು. ವಹ ನ ಸಿರ್ಫ್ ಕರ್ಮ ಇಂದ್ರಿಯ ಜೀತ್ ಲೇಕಿನ್ ವಹ ಸಾಥ್ ಸಾಥ್ ಪ್ರಕೃತಿ ಜೀತ್ ಬಿ ಹೋಗಾ. ಬರೀ ಕರ್ಮ ಇಂದ್ರಿಯ ಜೀತ್ ಇರುವುದಿಲ್ಲ, ಅವರು ಜೊತೆಗೆ ಪ್ರಕೃತಿ ಜೀತ್ ಕೂಡ ಇರ್ತಾರೆ ಅಂತಿದ್ದಾರೆ ಬಾಬರು. ಓಕೆ, ವಿಶ್ವ ಮಹಾರಾಜನಾಗಿ ವಿಶ್ವದ ರಾಜ್ಯದ ಸಿಂಹಾಸನ ಅಧಿಕಾರಿಯಾಗುವಂಥದ್ದು. ಮತ್ತು ಬರೀ ಕರ್ಮ ಇಂದ್ರಿಯ ಜೀತಲ್ಲ, ಆದರೆ ಜೊತೆಗೆ ಪ್ರಕೃತಿ ಜೀತ್ ಕೂಡ ಇರ್ತಾರೆ. ಕರ್ಮ ಇಂದ್ರಿಯ ಜೀತ್ ಅಷ್ಟೇ ಅಲ್ಲ, ಪ್ರಕೃತಿ ಜೀತ್ ಇರ್ತಾರೆ. ಏಸಾ ವಿಕರ್ಮ ಜೀತ್ ಕರ್ಮ ಇಂದ್ರಿಯ ಜೀತ್. ಬಾಬಾ ನೋಡಿ ಮತ್ತೇನೇನು ಹೇಳ್ತಾ ಇದ್ದಾರೆ ಇಲ್ಲಿ. ಈ ತರಹ ವಿಕರ್ಮ ಜೀತ್, ಕರ್ಮ ಇಂದ್ರಿಯ ಜೀತ್, ಪ್ರಕೃತಿ ಜೀತ್, ಜಗಜ್ಜೀತ್ ಬಂತಾ ಹೈ. ಬಾಬಾ ಎಷ್ಟು ಮಾತುಗಳನ್ನ ಹೇಳಿದರು. ವಿಕರ್ಮ ಜೀತ್, ಕರ್ಮ ಇಂದ್ರಿಯ ಜೀತ್, ಪ್ರಕೃತಿ ಜೀತ್, ಜಗದ್ ಜೀತ್ ಆಗ್ತೀರಿ. ಕ್ಯಾ ಐಸೆ ತೀನೋ ತಖ್ತ್ ನಶೀನ್ ಬನೆ ಹೋ. ಈ ಥರ ಮೂರು ಸಿಂಹಾಸನ ಅಧಿಕಾರಿ ಆಗಿದ್ದೀರಾ? अगर तीनों तख्त के अधिकारी बन गए तो ऐसे अधिकारी बाप के पास किसी भी प्रकार के क्यू में नहीं होंगे. ಒಂದು ವೇಳೆ ಮೂರು ಸಿಂಹಾಸನದ ಅಧಿಕಾರಿ ಆಗಿಬಿಟ್ರಿ ಅಂದರೆ ಈ ಥರ ಅಧಿಕಾರಿ ಪರಮಾತ್ಮ ತಂದೆ ಹತ್ರ ಯಾವುದೇ ಪ್ರಕಾರದ ಕ್ಯೂ ಅಲ್ಲಿ ಇರುವುದಿಲ್ಲ. जो कोई भी क्यू में है
तो उन्हें किसी भी प्रकार के अधिकारी की प्राप्ति नहीं. ಯಾವುದಾದ್ರೂ ಕ್ಯೂವಲ್ಲಿ ಇದ್ದೀರಿ ಅಂದರೆ 3 ಸಿಂಹಾಸನ ಅಧಿಕಾರಿ ಆಗದೇನೆ ಯಾವುದೋ ಒಂದು ಸಿಂಹಾಸನ ಅಧಿಕಾರಿ ಆಗಬೇಕಂದ್ರೆ ಇನ್ನೂ ಕ್ಯೂವಲ್ಲಿ ನಿಂತಿದ್ದೀರಿ. ಅವ್ರೇನಾಗುವುದಿಲ್ಲ, ಅಧಿಕಾರದ ಪ್ರಾಪ್ತಿ ಸಿಗುವುದಿಲ್ಲ ಅಂತಿದ್ದಾರೆ ಬಾಬ್ರವರು. ಆಜ್ ಬಾಪ್ ದಾದಾ. ಮತ್ತು ಬೇರೆ ಥರದ ಕ್ಯೂ ಕೂಡ ಇದೆ, ನಾವು ಅದನ್ನು ಕೇಳ್ತಾ ಇರ್ತೀವಿ, ಬಾಬ್ರವರಿಗೆ ಕೇಳ್ತಾ ಇರ್ತೀವಲ್ವ, ಮಾಂಗಣಿಕ ಕ್ಯೂ, ಕೇಳುವರ ಒಂದು ಕ್ಯೂವಲ್ಲಿರ್ತೀವಿ. आज बाप दादा हर एक क्यू वाले को ರೆಸ್ಪಾನ್ಸ್ दे रहे हैं. ಎಲ್ಲ ತರಹದ ಕ್ಯೂವಲ್ಲಿರುವಂಥವ್ರಿಗೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಭಿನ್ನ ಭಿನ್ನ ಪ್ರಕಾರಕ್ಕೆ ಅರ್ಜಿ ಡಾಲ್ತೆ ಹೋಗಿ ಕರೆದೋ ಬಾಬಾಗೆ ಅರ್ಜಿ ಹಾಕ್ತಿರ್ತಿರಲ್ಲ ಅಂಥ ಮಕ್ಕಳನ್ನ ನೋಡ್ತಾ ಇದ್ದಾರೆ. ಪಾಪ ಏನೋ ಭಿನ್ನ ಭಿನ್ನ ಪ್ರಕಾರದ ಅರ್ಜಿ ಹಾಕ್ತಿರಲ್ವಾ, ಇದನ್ನು ಮಾಡಿಬಿಡು, ಇದನ್ನು ಮಾಡಿಕೊಡು ಬಾಬಾ ಅಂತ. ऐसी अर्जी डालते हो तो यहाँ याद नहीं आता कि बाप दादा बच्चों को स्वयं से भी ज़्यादा हर कार्य में आगे रखता है. ಈ ಥರ ಅರ್ಜಿ ಹಾಕ್ತೀರಿ ಅಂದರೆ ಈ ಒಂದು ನೆನಪು ಇರುವುದಿಲ್ಲ. ಏನು, ಬಾಪ್ ದಾದಾ ಮಕ್ಕಳಿಗೆ ಸ್ವಯಂಗಿಂತಲೂ ಜಾಸ್ತಿ ಪ್ರತಿ ಕಾರ್ಯದಲ್ಲಿ ಮುಂದಿಡ್ತಾರೆ ಅನ್ನುವಂಥ ಇಡುವುದಿಲ್ಲ. जब सर्वशक्तियाँ अर्थात पावर्स बच्चों को दे दी है तो ऐसे बालक से मालिक अर्जी क्या डालते हैं. ನಿಮಗೆ ಎಲ್ಲ ಸರ್ವಶಕ್ತಿಗಳನ್ನ ಕೊಟ್ಬಿಟ್ಟಿದ್ದೀನಿ, ಮತ್ತೆ ಅರ್ಜಿ ಯಾಕೆ ಹಾಕ್ತೀರ ನೀವು? ಬಾಲಕರಿಂದ ಮಾಲೀಕರಾಗುವಂಥವ್ರು ನೀವು, ಅರ್ಜಿ ಯಾಕೆ ಹಾಕ್ತೀರ ನೀವು ಅಂತಾರೆ ಬಾಬರು. ಎಲ್ಲ ನಿಮ್ಮಲ್ಲೇ ಸರ್ವಶಕ್ತಿಗಳ ಚಾವಿನ ಕೊಟ್ಬಿಟ್ಟಿದ್ದೀನಿ. जैसे बाप कोई की भी बुद्धि का ताला खोल सकता है व संस्कार को बदल सकता है, तो क्या आप लोग नहीं कर सकते हो. ಹೇಗೆ ಪರಮಾತ್ಮ ಈಶ್ವರ ಯಾರ್ದಾದ್ರೂ ಬುದ್ಧಿಯ ಲಾಕ್ ಓಪನ್ ಮಾಡಬಲ್ಲರು, ಸಂಸ್ಕಾರವನ್ನು ಬದಲಾಯಿಸಬಲ್ಲರು, ನೀವು ಮಾಡಲಿಕ್ಕೆ ಸಾಧ್ಯವಿಲ್ವಾ ಅಂತಿದ್ದಾರೆ. ಬಾಬಾ ಮಾಡಿದಾಗೆ ನೀವು ಮಾಡಲಿಕ್ಕೆ ಸಾಧ್ಯವಿಲ್ವಾ? आप लोगों की बुद्धि का ताला खुला है ಬಾಬಾ ಕೇಳ್ತೀನಿ. ನೀವು ಮಕ್ಕಳ ಬುದ್ಧಿಯ ಲಾಕ್ ಓಪನ್ ಆಗಿದೆಯೋ ಇಲ್ಲೋ? ಇಸ್ಮೇ ತೋ ನಾ ನಹಿ ಕಹೆಂಗೆ ನಾ, ಇದರಲ್ಲಿ ಇಲ್ಲ ಅಂತ ಹೇಳೋದಿಲ್ಲ ತಾನೇ ನೀವು. ಬುದ್ಧಿ ಲಾಕ್ ಓಪನ್ ಆಗಿದೆ ಇಲ್ಲೋ ಅಂತಂದರೆ ಆಗಿದೆ ಅಂತ ಹೇಳ್ತೀರಿ, ಇಲ್ಲ ಅಂತ ಯಾರಾದರೂ ಹೇಳೋರು ಇದ್ದೀರೇನು? ಬುದ್ಧಿ ಲಾಕ್ ಓಪನ್ ಆಗಿಲ್ಲ ಬಾಬಾ ನಮ್ದು ಇನ್ನೂ ಅನ್ನೋರು ಯಾರಾದರೂ ಇದ್ದೀರಿ? ಬುದ್ಧಿ ಕಾ ತಾಲ ಓಪನ್ ಹುವಾ ಹೈ. इसमें तो ನಾ ನಹಿ ಕಹೆಂಗೆನಾ, ಇಲ್ಲಿ ಇಲ್ಲ ಅಂತ ಹೇಳೋದಿಲ್ಲ ತಾನೇ, ಓಕೆ ಓಪನ್ ಅಂತ ಹೇಳ್ತೀರಲ್ವ, ವೆರಿ ಗುಡ್. ಓಪನ್ ಆಗಿದ್ದಕ್ಕೆ ಬಾಬಾನ ವಾಣಿ ನಿಮ್ಮ ಬುದ್ಧಿಯಲ್ಲಿ ಕುತ್ಕೊಳ್ತಾ ಇದೆ. ಇಲ್ಲ ಅಂದರೆ ಅದು ಲಾಕಿಗೆ ಅಲ್ಲೇ ಪಟ್ ಅಂತ ಬಡೋದು ಹಿಂಗೆ ಹೊರಗಡೆ ಹೋಗ್ತಾಯಿತ್ತು. ಬುದ್ಧಿಯಲ್ಲಿ ಕುತ್ಕೊಳ್ತಾ ಇರಲಿಲ್ಲ. ಬಾಬಾ ಏನು ಹೇಳಿದ್ರು ಮುರಳಿಯಲ್ಲಿ ಗೊತ್ತೇ ಆಗ್ತಿರಲಿಲ್ಲ. ಬುದ್ಧಿಯಲ್ಲಿ ನೆನಪಿರೋದಕ್ಕೆ ಎಲ್ಲ ಪಟ ಆನ್ಸರ್ ಮಾಡ್ತೀರಿ ನೀವು. ಒಬ್ಬೊಬ್ಬರಂತೂ ಹೈಯೆಸ್ಟ್ ಆನ್ ಹೈ ಇದ್ದೀರಿ. ಇದಿರೋ ಇಲ್ಲೋ ಬುದ್ಧಿ ಲಾಕ್ ಓಪನ್ ಇದೆ. ಓಪನ್ ಇರಲಿಲ್ಲ ಅಂದರೆ ಬುದ್ಧಿಗೆ ಹತ್ತಾನೇ ಇರಲಿಲ್ಲ, ಒಂದು ಶಬ್ದನೂ ಹೋಗ್ತಾ ಇರಲಿಲ್ಲ ಬುದ್ಧಿಗೆ. ಲಾಕಿಗೆ ಎಲ್ಲೇ ಟಚ್ ಆಗಿ ವಾಪಸ್ ಬಂದ್ಬಿಡ್ತು. ಇನ್ನೂ ಕೆಲವೊಬ್ರದ್ದು ಓಪನ್ ಆಗಿರೋಂಗಿಲ್ಲ, ಬಾಬಾ ನೋಡ್ತಾ ಇದ್ದೆ, ಅರ್ಧಂಬರ್ಧ ಓಪನ್ ಆಗಿರ್ತದೆ ಕೆಲವೊಬ್ರದ್ದು. ಹಾಗಾಗಿ ಅವ್ರು ಹಾಗೇ ಇರ್ತಾರೆ, ಇನ್ನೂ ದೇಹಾಭಿಮಾನದಲ್ಲೇ ಇರ್ತಾರೆ. ಓಪನ್ ಮಾಡಬೇಕು. ಯಾವಾಗ ಓಪನ್ ಆಗುತ್ತೆ ಹೇಳ್ರಿ? ಬುದ್ಧಿ ಒಂದು ತಾಲ, ಬುದ್ಧಿ ಲಾಕ್ ಯಾವಾಗ ಓಪನ್ ಆಗುತ್ತೆ ಹೇಳ್ರಿ? ಬಾಬನ ಮೇಲೆ ನಿಶ್ಚಯ, ಸ್ವಯಂನ ಮೇಲೆ ನಿಶ್ಚಯ ಬಂದು, ಬಾಬನ ಜ್ಞಾನದ ಮೇಲೆ ನಿಶ್ಚಯ ಬಂದು, ಎವ್ರಿ ಡೇ ಮುರಳಿ ಜೊತೆ ಯೋಗ. ಮಾಡ್ತಾ ಹೋದಾಗ ಬುದ್ಧಿ ಲಾಕ್ ಓಪನ್ ಆಗಿದೆ, ಎಲ್ರದ್ದು ಓಪನ್ ಆಗಿದೆ. बाप दादा ने हर एक को बुद्धि का ताला खोल कर अनुभवी बनाया है ना. ಬಾಬಾ ಹೇಳ್ತಾ ಇದ್ದಾರೆ ನೋಡಿ ಈಗ. ಬಾಪ್ ದಾದಾ ಪ್ರತಿಯೊಬ್ಬರ ಬುದ್ಧಿಯ ಒಂದು ಲಾಕ್ ಓಪನ್ ಮಾಡಿದ್ದಾರೆ ತಾನೆ, ಮಾಡಿ ಅನುಭವಿಯನ್ನು ಮಾಡಿದ್ದಾರೆ ತಾನೆ. ಎಲ್ಲರೂ ಅನುಭವಿ ಇದ್ದೀರಿ ತಾನೆ ನೀವೀಗ. ಬುದ್ಧಿ ಓಪನ್ ಆಗಿದೆ, ಈಗ ಅನುಭವಿಗಳಾಗಿದ್ದೀರಿ ಎಲ್ಲರೂ. ಅನುಭವಿ ಆಗಿದ್ದೀರೋ ಇಲ್ಲ? ಬಾಬಾ ನೋಡ್ತಾ ಇದ್ದಾರೆ, ಎಲ್ಲ ಮಕ್ಕಳು ಅನುಭವಿ ಇದ್ದೀರಿ. ಕರೆಕ್ಟಾ?
जैसे आप लोगों का बाप ने कोला अनुभव कराया तो अनुभव की हुई बात क्या स्वयं नहीं कर सकते हो. ಹೇಗೆ ಬಾಬರವರು ನೀವು ಮಕ್ಕಳ ಬುದ್ಧಿ ಒಂದು ಲಾಕನ್ನು ಓಪನ್ ಮಾಡಿದರು, ಅನುಭವ ಮಾಡಿಸಿದರು. ಅನುಭವ ಆಗಿರುವಂಥ ಮಾತನ್ನು ಏನು ನೀವು ಸ್ವಯಂ ಮಾಡಲಿಕ್ಕೆ ಆಗುವುದಿಲ್ವಾ? ಅನುಭವ ಆಲ್ರೆಡಿ ಮಾಡಿಸಿದ್ದಾರೆ ಬಾಬಾ. ಅನುಭವ ಮಾಡಿಸಿದ ಮೇಲೂ ನೀವು ಮಾಡಲಿಕ್ಕಾಗೋದಿಲ್ವ. ಜೈಸೆ ಆಪ್ ಲೋಗೋಂ ಕಾ ಖುಲಾ ವೈಸೆ ಹಿ ದೂಸರೋಂ ಕಾ ಖೋಲೋ. ನಿಮ್ದು ಹೆಂಗೆ ಓಪನ್ ಆಗಿದೆ ಹಾಗೆ ಇನ್ನಿತರದ್ದು ಓಪನ್ ಮಾಡಿರಿ. ನಿಮ್ಮದು ಬುದ್ಧಿ ಲಾಕ್ ಹೇಗೆ ಓಪನ್ ಆಗಿದೆ ಬೇರೆಯವ್ರದ್ದು ಹಾಗೆ ಓಪನ್ ಮಾಡಿರಿ. ದೂಸರೋಂ ಕಾ ತಾಲಾ ಖೋಲ್ನಾ ಮುಷ್ಕಿಲ್ ಹೇ ಕ್ಯಾ? ಬೇರೆಯವ್ರ ಬುದ್ಧಿ ಒಂದು ಲಾಕ್ ಓಪನ್ ಮಾಡೋದು ಕಷ್ಟ ಇದೆಯಾ? ತಾಲೆ ಕಿ ಚಾಬಿ ಕೌನ್ ಸಿ ಹೇ? ಆ ಲಾಕ್ಗೆ ಚಾಬಿ ಯಾವುದು? वह चाबी बाप ने आपको नहीं दी है क्या? ಆ ಚಾಬಿ ಕೊಟ್ಟಿಲ್ಲೇನು ನಾನು ನಿಮಗೆ? ಬುದ್ಧಿ ಲಾಕ್ ಓಪನ್ ಮಾಡಲಿಕ್ಕೆ ಚಾಬಿ ಕೊಟ್ಟಿಲ್ಲೇನು ನಾನು ನಿಮಗೆ ಅಂತ. जब से बाप के बच्चे बने हो तो जो बाप का सो आपका नहीं है क्या? ಯಾವಾಗಿಂದ ಬಾಬನ ಮಕ್ಕಳಾದ್ರಿ, ಬಾಬರವರಾದ್ರಿ, ಆವಾಗಿನಿಂದ ಬಾಬಂದು ಏನಿದೆ ಅದೆಲ್ಲ ನಿಮ್ದು ಆಗಿಲ್ವಾ? ಇನ್ನು ಅಪ್ಪನ ತಕ್ಕಂಗೆ ಮಕ್ಕಳಂದರೆ ಅಪ್ಪಂದು ಏನಿದೆ ಅದಕ್ಕೆಲ್ಲದಕ್ಕೂ ಹರಹರ ನೀವು ಆಗಿಲ್ವಾ? ಚಾಬಿ ಬಿ ಆಪ್ಕಿ ಹೇನಾ? ಅವ್ರ ಹತ್ರ ಚಾಬಿ ಇದೆ ಅದು ನಿಮ್ದಿದ್ದಂಗೆ ಅಲ್ವಾ? ಚಾಬಿ ಹೇ ಫಿರ್ ಬಿ ಬಾಪ್ ಕೋ ಕಹತೆ ಹೋ ಕಿ ತಾಲಾ ಖೋಲೋ ತಾಲಾ ಖೋಲೋ. ಚಾಬಿ ಚಾಬಿ ನಿಮ್ಮ ಹತ್ರ ಇದೆ, ನನ್ನ ಹತ್ರ ಇದ್ದರೆ ನಿಮ್ಮ ಹತ್ರ ಇದ್ದಂಗೆ ಮತ್ತೆ ನನಗೆ ಹೇಳ್ತೀರಿ ಇವ್ರ ಬುದ್ಧಿಗೂ ಒಂದು ಲಾಕ್ ಓಪನ್ ಮಾಡು ಬಾಬಾ, ಲಾಕ್ ಓಪನ್ ಮಾಡು. ಯಾ ಸಮಯ ಪರ್ ಚಾಬಿ ಮಿಲ್ತಿ ನಹಿ ಹೈ ಕ್ಯಾ? ಹುಡುಕ್ಬೇಕಾಗತ್ತೇನೋ ಚಾಬಿನ? ಬುದ್ಧಿ ಓಪನ್ ಮಾಡಲಿಕ್ಕೆ ಚಾವಿ ಹುಡುಕ್ಬೇಕಾಗತ್ತೆ. ನಿಮ್ಗೆ ಕೊಟ್ಟಿದ್ದೀನಲ್ಲ, ಹುಡುಕ್ತೀರೇನೋ ಪದೇ ಪದೇ ಅದನ್ನು? ಸಿಗುವುದಿಲ್ಲ ಅದು ಆನ್ ಟೈಮಿಗೆ. ನಿಮಗೆ ಬುದ್ಧಿ ಲಾಕ್ ಓಪನ್ ಮಾಡಲಿಕ್ಕೆ, ಬೇರೆದವ್ರ ಬುದ್ಧಿ ಲಾಕ್ ಓಪನ್ ಮಾಡಲಿಕ್ಕೆ ಚಾವಿ ಸಿಗುವುದಿಲ್ಲ ಏನದು? ಹುಡುಕ್ಬೇಕಾಗತ್ತೇನೋ, ಎಲ್ಲೋ ಇಟ್ಟು ಹುಡುಕ್ತಾ ಇರ್ತೀರೇನೋ? ಬಾಪ್ तो अपने पास सिर्फ दिव्य दृष्टि की ಚಾಬಿ ರखते हैं. ಅಂಡರ್ಲೈನ್. ಬಾಬರವರು ತಮ್ಮ ಹತ್ತಿರ ಬರೀ ದಿವ್ಯ ದೃಷ್ಟಿಯ ಚಾವಿಯನ್ನು ಇಟ್ಟುಕೊಂಡಿರ್ತಾರೆ. ಬಾಕಿ ಬುದ್ಧಿ ಕಾ ತಾಲಾ ಖೋಲ್ನೆ ಕಿ ಚಾಬಿ ಅಪನೆ ಪಾಸ್ ನಹಿ ರಖತೆ. ಬುದ್ಧಿಯ ಲಾಕನ್ನು ಓಪನ್ ಮಾಡುವಂಥ ಚಾವಿ ತನ್ನ ಹತ್ರ ಇಟ್ಕೊಳ್ಳೋದಿಲ್ಲ ಅಪ್ಪಾಜಿಯವರು. ಬುದ್ಧಿ ಕಾ ತಾಲಾ ಖೋಲ್ನೆ ಕಿ ಚಾಬಿ ಕೌನ್ ಸಿ ಹೇ? ಬುದ್ಧಿಯ ಲಾಕನ್ನು ಓಪನ್ ಮಾಡುವಂಥ ಚಾವಿ ಯಾವುದು? ಸರ್ವಶಕ್ತಿಯ ಚಾವಿ ಏನೋ ಸರ್ವಶಕ್ತಿಗಳು ಅಂತ ಬಾಬ್ರವರು. ಸರ್ವಶಕ್ತಿಗಳು ಯಹ ಚಾಬಿ ಹೇ, ಸರ್ವಶಕ್ತಿಗಳೇ ಚಾವಿಯಾಗಿದೆ ಬುದ್ಧಿಯ ಲಾಕ್ ಓಪನ್ ಮಾಡುವಂಥದ್ದು ಸರ್ವಶಕ್ತಿಗಳು. ಯಹ ತೋ ಸಬ್ಕೆ ಪಾಸ್ ಏನಾ? ಎಲ್ಲ ಶಕ್ತಿಗಳು ಸರ್ವಶಕ್ತಿಗಳು ನಿಮ್ಮ ಹತ್ರ ಇದೆಯಲ್ವಾ? ಹಾಗಾದ್ರೆ ಚಾವಿ ನಿಮ್ಮ ಹತ್ರ ಇದೆ ಅಂತ ಬುದ್ಧಿ ಓಪನ್ ಮಾಡಲಿಕ್ಕೆ. ಬೇರೆದರ ಬುದ್ಧಿ ದಿವ್ಯ ದೃಷ್ಟಿ ಕೆ ದಾತಾ ತೋ ನಹಿ ಹೋ ಲೇಕಿನ್ ಮಾಸ್ಟರ್ ಸರ್ವಶಕ್ತಿವಾನ್ ತೋ ಹೋನಾ. ದಿವ್ಯ ದೃಷ್ಟಿಯ ದಾತ ಅಂತೂ ಅಲ್ಲ, ದಿವ್ಯ ದೃಷ್ಟಿಯನ್ನು ನೀವು ದಾನ ಮಾಡುವಂಥವ್ರು ದಾತರಲ್ಲ. ಆದರೆ ಮಾಸ್ಟರ್ ಸರ್ವಶಕ್ತಿವಂತರಂತೂ ಪಕ್ಕಾ ಇದ್ದಾರೆ ನೀವು ಅಂತಿದ್ದಾರೆ. ಇದರೋ ಇಲ್ಲೋ ಮತ್ತೆ ಕೇಳ್ತಿದ್ದಾರೆ ಬಾಬ್ರವರು. ಅಭ್ಯಾಸ ಮಾಡಿಸಿರಲ್ಲ ಮಧ್ಯಾಹ್ನ 2 ಗಂಟೆವರೆಗೂ. ಮಾಸ್ಟರ್ ಸರ್ವಶಕ್ತಿವಂತರು. जब सर्वशक्तियों की चाबी बाप द्वारा प्राप्त हो चुकी है फिर भी अर्जी क्यों डालते हो बच्चे? ಯಾವಾಗ ಸರ್ವಶಕ್ತಿಗಳ ಚಾವಿ ಪರಮಾತ್ಮನ ಮುಖಾಂತರ ಪ್ರಾಪ್ತಿ ಆಗಿಬಿಟ್ಟಿದೆ ನಿಮಗೆ, ಆದರೂ ಅರ್ಜಿ ಯಾಕೆ ಹಾಕ್ತೀರಿ ನೀವು? ಇವ್ರ ಬುದ್ಧಿ ಒಂದು ಲಾಕ್ ಓಪನ್ ಮಾಡು, ಅವ್ರ ಬುದ್ಧಿ ಲಾಕ್ ಓಪನ್ ಮಾಡಿ, ಇವ್ರನ್ನ ಸರಿ ಮಾಡಂತ. बाप को सर्वेंट बनाया है इसलिए ऑर्डर देते हो कि ये यहाँ करो और वहाँ करो. बाबा ನನ್ನ ಅಷ್ಟು ಶಕ್ತಿ ಜಾಗೃತ ಆಯಿತು. ಏನು ಹೇಳಿದರು ಬಾಬಾ? ಬಾಬರವರ ಮುಖಾಂತರ ಸರ್ವಶಕ್ತಿಗಳ ಚಾವಿ ನಿಮಗೆ ಪ್ರಾಪ್ತಿಯಾಗಿದೆ, ಆದರೂ ಕೂಡ ಅರ್ಜಿ ಯಾಕೆ ಹಾಕ್ತೀರಿ ಅಂತ ಕೇಳ್ತಾ ಬಾಬರವ್ರನ್ನ ಸರ್ವೆಂಟ್ ಸೇವಕ ಅಂತ ಮಾಡ್ಕೊಂಡಿದ್ರಿ, ಹಾಗಾಗಿ ಆರ್ಡ್ರ್ ಮಾಡ್ತಾ ಇರ್ತೀರೇನು ಅವಾಗವಾಗ? ಇದನ್ನು ಮಾಡಪ್ಪಾಜಿ, ಅದನ್ನು ಮಾಡಪ್ಪಾಜಿ. ಒಟ್ಟು ಕುಂದಿರಿಸ್ಕೊಡೋದಿಲ್ಲ ಅವ್ರನ್ನ. ಬಾಬಾ ಅದನ್ನು ಮಾಡು, ಬಾಬಾ ಇದನ್ನು ಮಾಡು ಅಂತ ಕೆಲಸ ಕೊಟ್ಟಿದ್ದೆ ಬಾಬನಿಗೆ. ಸರ್ವೆಂಟ್ ಮಾಡ್ಕೊಂಡಿದ್ರಲ್ಲ ಅದಕ್ಕೇನಾ? ಕೇಳ್ತಾ ಇದ್ದಾರೆ ಬಾಬರವರು. इसलिए ऑर्डर देते हो कि यहाँ करो और वहाँ करो. वानप्रस्थ तक पहुँचने वाले भी अभी तक छोटे हैं. ವಾನಪ್ರಸ್ಥದ ತನಕನೂ ತಲುಪುವಂಥವ್ರು ಇಲ್ಲಿವರೆಗೂ ಕೂಡ ಚಿಕ್ಕವರಿದ್ದೀರಿ. ಅಭಿ ತೋ ಸಮಯ ಹೇ ಅಪನಿ ರಚನಾ ರಚನೆ ಕಾ. ಇನ್ನೂ ಅಂತೂ ಸಮಯ ಇದೆ ನಿಮ್ಮ ರಚನೆಯನ್ನು ರಚಿಸುವಂಥಕ್ಕೆ. ಪ್ರಜಾ और ಭಕ್ತ ಮಾಲಾ ಬನಾನೆ ಕಾ. ಪ್ರಜೆ ಮತ್ತು ಭಕ್ತ ಮಾಲೆಯನ್ನು ಮಾಡಿಕೊಳ್ಳುವುದಕ್ಕೆ. ರಚಯಿತಾ ಕಹೇ ಕಿ ಮೈ ಛೋಟಾ ಹೂँ ತೋ ರಚನಾ ಕೈಸೆ ರಚೆಂಗೆ.
ನೀವು ರಚಯಿತರೇ ನಾನು ಚಿಕ್ಕವನಿದ್ದೀನಿ ಇನ್ನೂ ಬಾಬಾ ನೀ ಅದನ್ನು ಮಾಡು ಅಂತ ಬಾಬಾಗೆ ಹೇಳಿದರೆ, ನೀವು ರಚಯಿತರು, ನೀವು ಚಿಕ್ಕವರಿದ್ದೀವಿ ಅಂತ ಹೇಳಿದರೆ ರಚನೆ ಹೆಂಗೆ ರಚಿಸ್ತೀರಿ ನೀವು? इसलिए यहाँ भिन्न ಭಿನ್ನ ಪ್ರಕಾರ ಕಿ ಅರ್ಜಿ ಬಾಪಕ್ಕೂ ಡಾಲ್ತೆ ಹೋ. ಹೀಗಾಗಿ ಭಿನ್ನ ಭಿನ್ನ ಪ್ರಕಾರದ ಅರ್ಜಿಯನ್ನು ಪರಮಾತ್ಮನಿಗೆ ಹಾಕ್ತಾ ಇರ್ತೀರಿ, ಅಪ್ಪಾಜಿ ಹತ್ರ ಅರ್ಜಿ ಹಾಕ್ತಾ ಇರ್ತೀರಿ. ಪಹಲೆ ಚಾಬಿ ಕೋ ಪ್ರಾಪ್ತ ಕರೋ ತೋ ಅರ್ಜಿ ಸ್ವತಃ ಹಿ ಪೂರಿ ಕರೆಂಗೆ. ಅಂಡರ್ಲೈನ್ ಮಾಡ್ಕೋಬೇಕಿದನ್ನು. ಮೊದಲು ಚಾಬಿಯನ್ನು ಪ್ರಾಪ್ತಿ ಮಾಡಿಕೊಂಡ್ರಿ ಅಂದರೆ ಅರ್ಜಿ ಸ್ವತಃ ಪೂರ್ತಿ ಆಗಿಬಿಡ್ತದೆ. ಚಾಬಿ ಏನಾಯಿತು ಹಾಗಾದರೆ? ಮೊದಲನೇ ಚಾಬಿ ಏನಾಯಿತು? ಸರ್ವಶಕ್ತಿಗಳ ಚಾಬಿಯನ್ನು ನಿಮ್ಮದು ಮಾಡ್ಕೊಂಡ್ರೆ ಅಮೃತವಳೆ ಎದ್ದೆದ್ದು ಬಾಬನ ಜೊತೆಗೆ ಶಕ್ತಿ ತುಂಬಿಕೊಂಡು ಸರ್ವಶಕ್ತಿಗಳ ಪ್ರಾಪ್ತಿ ಆಯಿತು. ಚಾಬಿ ಓಪನ್ ಆಯಿತು ಅಂದರೆ, ಚಾಬಿ ಬಂತು ಅಂದರೆ ಅರ್ಜಿ ಸ್ವತಃ ಪೂರ್ತಿ ಮಾಡ್ಕೊಂಡ್ಬಿಡ್ತೀರಿ. दूसरी बात, बाप को उल्हना देते हो, ಬಾಬನಿಗೆ ಕಂಪ್ಲೇಂಟ್ ಹೇಳ್ತೀರಿ. ಉಲ್ಹನೋ ಕಿ ಬಿ ಕ್ಯೂ है ना, ಕಂಪ್ಲೇಂಟ್ಸ್ಗಳ ಕ್ಯೂ ಇದೆ ಅಂತ. ಕಿಸಿ ಪ್ರಕಾರ ಕಾ ಉಲ್ಹನಾ ಕೌನ್ ದೇತಾ है, ಯಾವುದೇ ಪ್ರಕಾರದ ಕಂಪ್ಲೇಂಟ್ ಯಾರು ಕೊಡ್ತಾರೆ? कोई भी बात का उल्हना तब दिया जाता है, ಯಾವುದೇ ಮಾತಿನ ಕಂಪ್ಲೇಂಟ್ ಈ ಸಮಯದಲ್ಲಿ ಕೊಡಲಾಗ್ತದೆ ಯಾವಾಗ ನಾಲೆಜ್ಫುಲ್ ನಹಿ. ಕಂಪ್ಲೇಂಟ್ ಯಾವಾಗ ಹೇಳ್ತೀವಿ ಅಂದರೆ ನಾವು ನಾಲೆಜ್ಫುಲ್ ಇಲ್ಲ ಅಂತ ಅರ್ಥ ಮಾಡಿಕೊಡ್ರಿ. ಪಾಯಿಂಟ್ ಭಾಳ ಸೂಕ್ಷ್ಮವಾಗಿದೆ. ಕಂಪ್ಲೇಂಟ್ಸ್ ಯಾವಾಗ ಕೊಡ್ತೀವಿ ಅಂದರೆ ನಮಗೆ ನಾಲೆಜ್ ಇಲ್ಲ ಅಂತ. ನಾವು ಜ್ಞಾನಪೂರ್ಣರಾಗದೇ ಇದ್ದಾಗಲೇ ಕಂಪ್ಲೇಂಟ್ಸ್ ಮಾಡ್ತೀವಿ ನಾವು. ಯಾ ಕ್ಯೂ ಹುವಾ, ಇದು ಯಾಕೆ ಹಿಂಗಾಯಿತು, ಐಸಾ ನಹಿ ಹೋನಾ ಚಾಹಿಯೇತಾ, ಹಿಂಗಾಗಬಾರ್ದಾಗಿತ್ತು, ಪೀಚೆ ಕ್ಯೂ ಆಯೆ, ಯಾಕೆ ಹಿಂದುಗಡೆ ಬಂದ್ವಿ ನಾವು, ಮೊದಲೇ ಬರಬೇಕಾಗಿತ್ತು, ಬ್ರಹ್ಮಬಾಬಾ ಇದ್ದಾಗ ಬರಬೇಕಾಗಿತ್ತು. ಸಾಕಾರ ಮೇ ಕ್ಯೂ ನಹಿ ಮಿಲೆ, ಬ್ರಹ್ಮಬಾಬರವ್ರನ್ನ ಯಾಕೆ ಮೀಟ್ ಮಾಡಲಿಲ್ಲ ನಾವು. ಸಬ್ ಉಲ್ಹನೆ ಹೇನಾ, ಇವೆಲ್ಲ ಕಂಪ್ಲೇಂಟ್ಸ್ ಅಲ್ವಾ ನಿಮ್ಮದು. अगर मास्टर नॉलेजफुल की स्टेज पर स्थित हो जाओ, त्रिकालदर्शी की स्थिति में स्थित हो जाओ तो कोई उल्हना देंगे. ಬಾಬಾ ಕೇಳ್ತಿದ್ದಾರೆ, ಒಂದು ವೇಳೆ ನೀವು ಮಾಸ್ಟರ್ ಜ್ಞಾನಪೂರ್ಣರ ಸ್ಟೇಜ್ನ ಮೇಲೆ ಸ್ಥಿತರಾಗಿಬಿಡಿ, ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿತರಾಗಿಬಿಡಿ ಬಿಟ್ರಿ ಅಂದರೆ ಯಾವುದೇ ಕಂಪ್ಲೇಂಟ್ಸ್ ಕೊಡ್ಲಿಕ್ಕಾಗ್ತದ? ಅಥವಾ ಯಾರಾದರೂ ಕಂಪ್ಲೇಂಟ್ ಕೊಡ್ತಾರಾ? ಕ್ಯಾ ಉಲ್ಹನೋನ್ ಸೆ ಸಾಕಾರ ತನ್ ಕೆ ಮಿಲ್ನೆ ಕಿ ಪ್ರಾಪ್ತಿ ಹೋ ಸಕೆಂಗೆ? ಕಂಪ್ಲೇಂಟ್ಸ್ಗಳಿಂದ ಸಾಕಾರ ಶರೀರದ ಮಿಲನದಿಂದ ಪ್ರಾಪ್ತಿ ಸಿಗ್ತದೆ ನಿಮಗೆ? ಜಬ್ ಬೀತ್ ಚುಕಾ ಹುವಾ ಪಾಠ ಫಿರ್ ಸೆ ರಿಪೀಟ್ ಹೋಗಾ ಕ್ಯಾ? ಆಗಿ ಹೋಗಿರುವಂತಹ ಪಾತ್ರ, ಮುಗಿದು ಹೋಗಿರುವಂತಹ ಪಾತ್ರ ಮತ್ತೆ ಮರಳಿ ರಿಪೀಟ್ ಆಗುತ್ತೇನು? ವहाँ तो फिर 5000 ವರ್ಷ ಬಾದ್ ರಿಪೀಟ್ ಹೋಗ. ಈಗ ಮಾಡಿದ್ದು ನಾವು ಪಾತ್ರ ಮತ್ತೆ 5000 ವರ್ಷದ ನಂತರನೇ ರಿಪೀಟ್ ಆಗ್ತದೆ. ನೋಡ್ರಿ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, ಮತ್ತೆ ವಾಪಸ್ ರಿಪೀಟ್ ಆಗುವುದಿಲ್ಲ. ಆ ಸಮಯ, ಏಜ್, ಆ ಒಂದು ಕರ್ಮ ಪ್ರತಿಯೊಂದು ಮತ್ತೆ ರಿಪೀಟ್ ಆಗೋದು ಯಾವಾಗ? 5000 ವರ್ಷದ ನಂತರ. तो नॉलेजफुल की स्टेज पर स्थित होने वाला कभी भी किसी प्रकार का उल्हना नहीं देता. ಯಾರು ಜ್ಞಾನಪೂರ್ಣ ಸ್ಟೇಜ್ನ ಮೇಲೆ ಸ್ಥಿತರಾಗಿರ್ತೀರಿ ಅಂಥವರು ಯಾವತ್ತೂ ಯಾವುದೇ ಪ್ರಕಾರದ ಕಂಪ್ಲೇಂಟ್ಸ್ ಕೊಡುವುದಿಲ್ಲ. ಉಲ್ಹನಾ ಅರ್ಥಾತ್ ನಾಲೆಜ್ ಕಿ ಕಮ್ಮಿ और ಲೈಟ್ ಮೈಟ್ ಕಿ ಕಮ್ಮಿ 100 ಟೈಮ್ಸ್ ಅಂಡರ್ಲೈನ್. ಕಂಪ್ಲೇಂಟ್ಸ್ ಬರ್ತಾ ಇದೆ ನಿಮ್ಮ ಬುದ್ಧಿಯಲ್ಲಿ, ಅವ್ರು ಹಿಂಗೆ ಇವ್ರು ಹಿಂಗೆ, ಇದ್ಯಾಕೆ ಹಿಂಗಾಯಿತು, ಇದ್ಯಾಕೆ ಹಂಗಾಯಿತು, ಹಂಗ್ಯಾಕೆ ಆಗಬೇಕಾಗಿತ್ತು, ಹಿಂಗ್ಯಾಕೆ ಆಗಬೇಕಾಗಿತ್ತು ಅಂದರೆ ತಿಳ್ಕೊಳ್ರಿ ಮಕ್ಕಳೇ, ನೀವು ನಾಲೆಜ್ಫುಲ್ ಆಗಿಲ್ಲ, ನೀವು ಲೈಟ್ ಆಗಿಲ್ಲ, ಮೈಟ್ ಆಗಿಲ್ಲ. ಮೈಟ್ ಕಮ್ಮಿ, ಲೈಟ್ ಕಮ್ಮಿ. ಪ್ರಕಾಶತೆ, ಜ್ಞಾನದ ಪ್ರಕಾಶತೆ ಮತ್ತು ಶಕ್ತಿ ಕಡಿಮೆ ಇದೆ ನಿಮ್ಮಲ್ಲಿ. तीसरी बात, ಕಂಪ್ಲೇಂಟ್ಸ್ करते हो वहाँ भी लंबी क्यू है ना. ಕಂಪ್ಲೇಂಟ್ಸ್ಗಳ ಒಂದು ಕ್ಯೂ ಇದೆ. भिन्न प्रकार की कंप्लेंट्स करते रहते हो, योग नहीं लगता, व्यर्थ संकल्प बहुत आते हैं, या फलानी शक्ति धारण नहीं कर सकते. इन कंप्लेंट्स का कारण क्या है? व्यर्थ संकल्प. ನೋಡಿ ಬಾಬಾ ಏನು ಹೇಳ್ತಿದ್ದಾರೆ. ಕಂಪ್ಲೇಂಟ್ಸ್ ಮಾಡ್ತಾ ಇರ್ತೀರಿ ಭಾಳ ಪ್ರಕಾರದ, ಯೋಗ ಹತ್ತುವುದಿಲ್ಲ, ವ್ಯರ್ಥ ಸಂಕಲ್ಪ ಭಾಳ ಬರ್ತವೆ. ಇಂತಹ ಒಂದು ಶಕ್ತಿ ಧಾರಣೆ ಆಗ್ತಾ ಇಲ್ಲ ನನ್ನಲ್ಲಿ, ಸಹನ ಶಕ್ತಿ ಧಾರಣೆ ಆಗ್ತಾ ಇಲ್ಲ, ನಿರ್ಣಯ ಶಕ್ತಿ ಧಾರಣೆ ಆಗ್ತಾ ಇಲ್ಲ, ಗುರುತು ಶಕ್ತಿ ನಿರ್ಣಯ ಆಗ್ತಾ ಇಲ್ಲ. ಈ ಕಂಪ್ಲೇಂಟ್ಸ್ನ ಕಾರಣ ಏನಾಗಿದೆ?
ವ್ಯರ್ಥ ಸಂಕಲ್ಪ ಅಂದರು ಬಾಬರು. ಇವೆಲ್ಲ ಕಂಪ್ಲೇಂಟ್ಸ್ ಬರ್ತಾಯಿದ್ದು ವ್ಯರ್ಥ ಸಂಕಲ್ಪ ನಿಮ್ಮಲ್ಲಿ. ಮುಖ್ಯ ಕಂಪ್ಲೇಂಟ್ಸ್ ಮೆಜಾರಿಟಿ ಕಿ ಯಹಾ ದಿಖಾಯಿ ದೇತಿ ಹೈ. ವ್ಯರ್ಥ ಸಂಕಲ್ಪದಿಂದನೇ ಈ ಕಂಪ್ಲೇಂಟ್ಸ್ ಬರ್ತವೆ, ಮೆಜಾರಿಟಿ ಇದು ಕಂಡು ಬಂದಿದೆ ನನಗೆ. दूसरी ಮುಖ್ಯ ಕಂಪ್ಲೇಂಟ್ಸ್ ಹೇ ವೃತ್ತಿ और ದೃಷ್ಟಿ ಚಂಚಲ ಹೋತಿ ಹೈ. ನೋಡಿ, ಎರಡನೇದು ಮುಖ್ಯ ಕಂಪ್ಲೇಂಟ್ ಏನು, ನಮ್ಮ ದೃಷ್ಟಿ ಯಾಕೆ ಚಂಚಲ ಆಗ್ತದೆ ಬಾಬಾ, ವೃತ್ತಿ ಯಾಕೆ ಚಂಚಲ ಆಗ್ತದೆ ಅಂತೀರಲ್ವಾ. यहाँ दोनों कंप्लेंट्स तब तक है जब तक रोज की मुरली द्वारा जो डायरेक्शन मिलती रहती है उन डायरेक्शंस को अर्थात मुरली को ध्यान से सुनकर और धारण नहीं करते हो. बाबा ನೋಡಿ ಹೆಂಗೆ ಹೊಡೆದ್ರು, ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೋಬೇಕು ಬಾಬಾ ಏನು ಹೇಳಿದ್ರಂತ. ವೃತ್ತಿ ಚಂಚಲ, ದೃಷ್ಟಿ ಚಂಚಲ ಯಾಕಾಗ್ತದೆ? ಎರಡು ಕಂಪ್ಲೇಂಟ್ಸ್ ಏನಿದೆಯಲ್ವಾ, ಶಿಕಾಯತಿ. ಈ ಕಂಪ್ಲೇಂಟ್ಸ್ ಎಲ್ಲಿ ತನಕ ಅಂದರೆ, ಎಲ್ಲಿಯ ತನಕ ಎವ್ರಿ ಡೇ ಮುರಳಿಯ ಮುಖಾಂತರ, ದಿನನಿತ್ಯ ಮುರಳಿಯ ಮುಖಾಂತರ ಡೈರೆಕ್ಷನ್ ಸಿಗ್ತಾ ಇರ್ತದೆ, ಆ ಡೈರೆಕ್ಷನ್ಸನ್ನು ಅಂದರೆ ಮುರಳಿಯನ್ನು ಧ್ಯಾನದಿಂದ ಕೇಳಿಬಿಟ್ಟು ಧಾರಣೆ ಮಾಡಿಕೊಳ್ಳುವುದಿಲ್ಲ, ಅಲ್ಲಿಯ ತನಕ ಅಲ್ಲಿ ತನಕ ದೃಷ್ಟಿ ವೃತ್ತಿ ಚಂಚಲ ಆಗ್ತಾನೆ ಇರ್ತದೆ. ಬಾಬಾ ಹೇಳ್ಬಿಟ್ಟಿದ್ದಾರೆ. व्यर्थ संकल्प चलने का मूल कारण यह है जो ज्ञान का खजाना हर रोज बाप द्वारा मिलता है, उस खजाने की कमी है. ವ್ಯರ್ಥ ಸಂಕಲ್ಪ ನಡೆಯುವುದರ ಮುಖ್ಯ ಕಾರಣ ಇದೇ ಆಗಿದೆ. ಜ್ಞಾನದ ಖಜಾನೆ ಪ್ರತಿದಿನ ತಂದೆಯ ಮುಖಾಂತರ ಸಿಕ್ಕಿರುವಂತಹ ಆ ಖಜಾನೆ ಕಮ್ಮಿ ಇದೆ ನಿಮ್ಮಲ್ಲಿ. अगर सारा समय ज्ञान रत्नों से खेलने में व ज्ञान खजानों को देखने में, सुमिरन करने में बुद्धि को बिजी रखो तो क्या व्यर्थ संकल्प आ सकते हैं? ಎಲ್ಲರೂ ಹಂಗೆ ಮಾಡ್ತಿದ್ದೀವಿ. ವ್ಯರ್ಥ ಬರ್ತಾ ಇದೆಯಾ ನಿಮಗೆ ಯಾರಿಗಾದರೂ? ಆದರೂ ಬರ್ತದೆ ಅಂದರೆ ಇನ್ನೂ ಬಿಸಿ ಮಾಡ್ಕೋಬೇಕು. ಏನಂದ್ರು ಬಾಬಾ, ಒಂದು ವೇಳೆ ಇಡೀ ಸಮಯ ಜ್ಞಾನ ರತ್ನಗಳೊಂದಿಗೆ ಆಟ ಆಡುವುದರಲ್ಲಿ, ಜ್ಞಾನ ಖಜಾನೆಗಳನ್ನು ನೋಡುವುದರಲ್ಲಿ, ಸುಮಿರನ ಮಾಡುವುದರಲ್ಲಿ ಬುದ್ಧಿ ಬ್ಯುಸಿ ಇಟ್ಕೊಳ್ತೀರಿ ಅಂದರೆ ಏನು ವ್ಯರ್ಥ ಸಂಕಲ್ಪ ಬರಲಿಕ್ಕೆ ಸಾಧ್ಯನಾ ಅಂತಿದ್ದಾರೆ ಬಾಬರವರು. ಪಹಲೇ ವ್ಯರ್ಥ ಸಂಕಲ್ಪ ಬರಲಿಕ್ಕೆ ಕಾರಣ ಒಂದು ಸಂಘ, ನಿಮ್ಮ ಸಹಪಾಠಿ ಸಂಘ. ಇಲ್ಲ ನೀವು ಬ್ಯುಸಿ ಇಟ್ಟಿಲ್ಲ ಅದನ್ನು, ಮನಸ್ಸು ಬುದ್ಧಿಯನ್ನು ಫ್ರೀಯಾಗಿ ಬಿಟ್ಬಿಟ್ಟಿದ್ದೀರಿ, ಓಪನ್ ಬಿಟ್ಬಿಟ್ಟಿದ್ದೀರಿ ಗಾಳಿಗೆ. ಅದಕ್ಕೆ ಬಂದು ಸೇರಿಕೊಳ್ತವೆ ವ್ಯರ್ಥ. ಅದಕ್ಕೆ ಬಾಬಾ ಏನು ಹೇಳಿದ, ಜ್ಞಾನ ರತ್ನಗಳೊಂದಿಗೆ ಆಟ ಆಡ್ರಿ, ಜ್ಞಾನ ಖಜಾನೆಯನ್ನು ನೋಡುವುದರಲ್ಲಿ, ಸುಮಿರನ ಮಾಡುವುದರಲ್ಲಿ ಬುದ್ಧಿ ಬ್ಯುಸಿ ಇಟ್ಕೊಳ್ರಿ, ವ್ಯರ್ಥ ಸಂಕಲ್ಪ ಬರಲಿಕ್ಕೆ ಸಾಧ್ಯ ಇಲ್ಲ. पहले अपने आप से पूछो कि क्या मेरी बुद्धि सारा दिन ज्ञान के सुमिरन में व विश्व कल्याण के प्लान्स बनाने में ब्युಸಿ रहती है? ಬಾಬಾ ಕೇಳ್ತಾ ಇದ್ದಾರೆ ನೋಡ್ರಿ. ಜ್ಞಾನದ ಮನನ ಚಿಂತನೆ ಮಾಡ್ತಾ ಇದ್ದಾರಲ್ವ ಎವ್ರಿ ಡೇ. ಮೊದಲು ನಿಮ್ಮಷ್ಟಕ್ಕೆ ನೀವು ಕೇಳ್ಕೊಳ್ರಿ, ನನ್ನ ಬುದ್ಧಿ ಇಡೀ ದಿನ ಜ್ಞಾನದ ಸುಮಿರನದಲ್ಲಿ, ವಿಶ್ವ ಕಲ್ಯಾಣದ ಪ್ಲ್ಯಾನ್ಸ್ ಮಾಡುವುದರಲ್ಲಿ ಬ್ಯುಸಿ ಇರ್ತದಾ? ಚೆಕ್ ಮಾಡಿಕೊಡ್ರಿ. ಚೆಕ್ ಮಾಡ್ಕೊಳ್ತಾ ಇದ್ದೀವಿ ನಾವೆಲ್ಲರೂ. जैसे लौकिक रीति में भी कोई कार्य में बुद्धि बिजी रहती है तो दूसरे संकल्प व दूसरी बातें नहीं आती है. ಹೇಗೆ ಲೌಕಿಕ ರೀತಿಯಲ್ಲೂ ಕೂಡ ಯಾವುದೇ ಕಾರ್ಯದಲ್ಲಿ ಬುದ್ಧಿ ಬ್ಯುಸಿ ಇರ್ತದೆ ಅಂದರೆ ಬೇರೆ ಸಂಕಲ್ಪ, ಬೇರೆ ಮಾತುಗಳು ಬರುವುದಿಲ್ಲ. ಕರೆಕ್ಟ್ ಅಲ್ವಾ? ಏನಾದ್ರು ಕೆಲಸ ಮಾಡ್ತಾ ಇರ್ತೀರಿ ಅಂದರೆ ಬುದ್ಧಿ ಬ್ಯುಸಿನೇ ಇರ್ತದೆ, ಅದು ಬೇರೆ ಏನು ಸಂಕಲ್ಪ ಬರುವುದಿಲ್ಲ. क्योंकि बुद्धि बिजी है, ಯಾಕಂದರೆ ಬುದ್ಧಿ ಬ್ಯುಸಿ ಇದೆ ನಿಮ್ಮದು. आप लोगों को भी जिम्मेवारी व बाप द्वारा जो कार्य मिला है वह कितना बड़ा है और अब तक भी कार्य कितना रहा हुआ है. अभी विश्व की टोटल आत्माओं के हिसाब से 5 पांडव निकले हो. ವಿಶ್ವದ ಟೋಟಲ್ ಆತ್ಮಗಳ ಲೆಕ್ಕದಿಂದ 5 ಪಾಂಡವರು ಬಂದಿದ್ದೀರಿ. ಈಗ ಜಸ್ಟ್ 5 ಪಾಂಡವರಾಗಿದ್ದೀರಿ. इतना रहा हुआ कार्य और साथ साथ अपने विकर्मों को भस्म करने का कार्य है.
ಇಷ್ಟೊಂದು ಉಳಿದುಕೊಂಡಿರುವಂತಹ ಕಾರ್ಯ ಮತ್ತು ಜೊತೆಗೆ ತಮ್ಮ ವಿಕರ್ಮಗಳನ್ನು ಭಸ್ಮ ಮಾಡಿಕೊಳ್ಳುವ ಕಾರ್ಯ ಉಳ್ಕೊಂಡಿದೆ. ಕಿತ್ತನೆ ಜನ್ಮೋಕೆ ಭೋಜಕ್ಕೂ ಭಸ್ಮ ಕರ್ನ ಹೇ. ಎಷ್ಟು ಜನ್ಮಗಳದ ಒಂದು ಭೋಜವನ್ನು ನೀವು ಭಸ್ಮ ಮಾಡ್ಕೋಬೇಕು ಹೇಳ್ರಿ. 63 ಜನ್ಮದ ಪಾಪ ಕರ್ಮಗಳ ಖಾತೆಯನ್ನು ಭಸ್ಮ ಮಾಡ್ಕೋಬೇಕಲ್ವಾ. 63 जन्मों के पाप कर्मों के खाता को भस्म करना है. साथ साथ ज्ञान के खजाने को सुमिरन करते रहो तो क्या समय बच सकता है या कम पड़ेगा. ಬಾಬಾ ನೋಡಿ, ನಿಜವಾಗ್ಲೂ ಕಡಿಮೆ ಬೀಳ್ತಾ ಇದೆ ತಾನೇ ಮನನ ಚಿಂತನೆ ಮಾಡುವಾಗ. ಇನ್ನೂ ಸಾಕಷ್ಟು ನಾವು ಮನನ ಚಿಂತನೆ ಮಾಡೋದು. ನಾವು ಇಡೀ ಮುರಳಿ ಮನನ ಚಿಂತನೆ ಮಾಡಲ್ಲ, 2 ಅವರ್ ತೊಗೊಳ್ತೀವಿ. ಮೇನ್ ಪಾಯಿಂಟು, ಸ್ಲೋಗನ್ನು, ಅವ್ಯಕ್ತ ಇಶಾರೆ, ಧಾರಣಾ ಪಾಯಿಂಟು, ವರದಾನ, ಇಷ್ಟೇ ನಾವು ವಿಚಾರ ಸಾಗರ ಮಂಥನ ಮಾಡ್ತಾ ಇರೋದು. ಅಷ್ಟಕ್ಕೆ 2 ಅವರ್ ಮಾಡ್ತಾಯಿದ್ವಿ. ಯೋಗದಲ್ಲಿ ಹೋಗಿ ಬಾಬನ ಜೊತೆ ಕೂತ್ಕೊಂಡು ಇಡೀ ಮುರಳಿ ಮಾಡಬೇಕಂದ್ರೆ ಟೈಮ್ ಸಾಲ್ವಲ್ಲವಲ್ಲ, ನಿಮಗೆಲ್ರಿಗೂ ಟೈಮ್ ಸಾಲಲ್ಲ ತಾನೇ ಅಂತ ಬಾಬಾ ಹೇಳ್ತಿದ್ದಾರೆ. ಟೈಮ್ ಸಾಲಲ್ಲ. ಬಾಬಾ ಅದನ್ನೇ ಕೇಳ್ತಿದ್ದಾರೆ. ಜ್ಞಾನದ ಖಜಾನೆಯನ್ನು ಸುಮಿರನ ಮಾಡ್ತಾ ಇದ್ದೀರಿ ಅಂದರೆ ಏನು ಸಮಯ ಉಳಿತದ ಹೇಳ್ರಿ ನೋಡೋಣ, ಅಥವಾ ಕಡಿಮೆ ಬೀಳ್ತದ? ಇನ್ನೂ ಕಡಿಮೆ ಬೀಳ್ತದೆ ತಾನೇ ಸಮಯ? ಕಡಿಮೆ ಬೀಳ್ತಿದ್ದು ಬಾಬಾ ಅಂತಿದ್ರೆ ತಾನೇ ಎಲ್ಲರೂ. ಇನ್ನೂ ಕಡಿಮೆ ಬಾಬಾ ಅದು ಸಮಯ ಅಂತ. 3 बातें सुनाई. एक तो ज्ञान खजाने के सुमिरन करने का कार्य, ಒಂದು ಜ್ಞಾನದ ಖಜಾನೆಯನ್ನು ಸುಮಿರನ ಮಾಡುವಂತಹ ಕಾರ್ಯ. ದೂಸರಾ ವಿಕರ್ಮ ಭಸ್ಮ ಕರ್ನೆ ಕಾ ಕಾರ್ಯ, ಇನ್ನೊಂದು ವಿಕರ್ಮವನ್ನು ಭಸ್ಮ ಮಾಡಿಕೊಳ್ಳುವ ಕಾರ್ಯ. ನಾವು ಎರಡೂ ಮಾಡ್ತಾ ಇದೀವೋ ಇಲ್ಲೋ ನೋಡ್ರಿ. ಎವ್ರಿ ಡೇ ಫಸ್ಟ್ ವಿಕರ್ಮ ಭಸ್ಮ ಮಾಡಿಕೊಳ್ಳುವಕ್ಕೆ ಅಶರೀರಿ ಅಭ್ಯಾಸ ಮಾಡ್ತೀವಿ. ಅನಾದಿ ಜ್ಯೋತಿರ್ಬಿಂದು ಸ್ವರೂಪ ಅಭ್ಯಾಸ ಮಾಡಿ ಸೂಕ್ಷ್ಮೋತ್ತನಕ್ಕೆ ಬಂದು ಮತ್ತೆ ಸಾಕಾರದಲ್ಲಿ ಹೋಗಿ 4 ಧಾಮಗಳ ದರ್ಶನ ಮಾಡಿ ಮತ್ತೆ ಸೂಕ್ಷ್ಮೋತ್ತನಕ್ಕೆ ಬರ್ತೀವಿ. ಕರೆಕ್ಟ್ ಇದೆಯೋ ಇಲ್ಲ ನೋಡ್ರಿ, ಮುರಳಿ ಪ್ರಕಾರ ಚೆಕ್ ಮಾಡಿಕೊಡ್ರಿ. ವಿಕರ್ಮ ಭಸ್ಮ ಮಾಡಿಕೊಳ್ಳುವ ಕಾರ್ಯ ಮತ್ತು ಜ್ಞಾನದ ಸುಮಿರನ ಮಾಡುವಂತಹ ಕಾರ್ಯ ಮಾಡ್ತಾ ಇದ್ದೀವಲ್ವಾ, ಅದಕ್ಕೆ 2 ಅವರ್ ತೊಗೊಳ್ತಾ ಇದ್ದೆ ತಾನೇ ನಮಗೆ ಮಧ್ಯಾಹ್ನ. 3ನೇದು ವಿಶ್ವಕ್ಕೆ ಕಲ್ಯಾಣಕ ಕಾರ್ಯ. ಮಧ್ಯಾಹ್ನದಲ್ಲಿ ಬಾಬಾ ಏನು ಮಾಡಿಸ್ತಾ ಇದ್ದಾರೆ? ಸಕಾಶ ಕೊಡಿಸುವಂತಹ ಕಾರ್ಯ ಮಾಡಿಸ್ತಾ ಇದ್ರಲ್ಲಿ ಎಲ್ಲರೂ ಕೋಟಿಯಲ್ಲಿ ಕೆಲವರು ಜಾಯ್ನ್ ಆಗಿರ್ತೀವಿ ಸಕಾಶ ಕೊಡುವುದರಲ್ಲಿ. ಇನ್ನೂ ಸೀರಿಯಸ್ ತಗೊಳ್ಳುವ ಸಮಯ ಬರ್ತದೆ, ಮಾಡಿಸ್ತಾರೆ ಬಾಬಾ ಬೆನ್ನತ್ತಿದ್ದಾರೆ. ಸಿಚುವೇಶನ್ ಹಿಂಗೆ ಬರ್ತದೆ, ಓಡೋಡಿ ಬರ್ತವೆ ಆತ್ಮಗಳು. ಎಂಥ ಆತ್ಮಗಳು? ವಿಶ್ವ ಕಲ್ಯಾಣಕಾರಿ ಆತ್ಮಗಳು. ಎಂಥ ಆತ್ಮಗಳು? ಪರಮಾತ್ಮ ಹೃದಯ ಸಿಂಹಾಸನಾಧಿಕಾರಿಗಳು. ಎಂಥ ಆತ್ಮಗಳು? ವಿಶ್ವ ರಾಜ್ಯ ಮಹಾರಾಜನಾಗುವಂಥ ಆತ್ಮಗಳು. ಓಡ್ಕೊಂಡು ಬರ್ತೀರಿ, ಹಾರ್ಕೊಂಡು ಬರ್ತೀರಿ. ವತನಕ್ಕೆ ಸಂಘದಲ್ಲಿ ಬಂದು ಸಕಾಶ ಕೊಡ್ತೀರಿ. ನೋಡಿಬೇಕಂದ್ರೆ ಈಗ ಭಲೆ ಸಮಯ ಕೊಡದೇ ಇರಬಹುದು, ಕೆಲವೊಬ್ಬರು ತಾವೇ ನಿಮ್ಮನ್ನು ಓಡಿಸ್ಕೊಂಡ್ಬರ್ತದೆ ಸಮಯ. ಅಂದರೆ ಬಾಬಾ ಸೆಳಿತಾನೆ, ಯಾಕಂದರೆ ನಿಮ್ಮಲ್ಲೇ ತಾಕತ್ತಿದೆ ಅವನಿಗೆ ಗೊತ್ತು. ನೀವು ಎಲ್ಲಿ ಬ್ಯುಸಿ ಆಗಿದ್ರು ಬಿಡೋದಿಲ್ಲ, ನಿಮ್ಮನ್ನು ಎಳ್ಕೊಂಡು ಬರ್ತಾನೆ. ಬರ್ರಿ ಇಲ್ಲಿ ದೃಷ್ಟಿ ಕೊಡಬರ್ರಿ. ನಾನು ಇಷ್ಟು ದಿನ ನನ್ನ ಹತ್ರ ನೀವು ಇಷ್ಟು ತಾಕತ್ತನ್ನು ತುಂಬಿಕೊಂಡ್ರೆ ಮೃತ್ವೇಲೆ, ಬರ್ರಿ ಇಲ್ಲಿ ಎಲ್ಲ ಹುಡುಗಾಟಿಕೆಯಲ್ಲಿ ಸಮಯ ಹಾಳು ಮಾಡ್ತಿದ್ದೀರಿ. ಸುಮ್ಮನೆ ಕೆಲಸ ಇದೆ ಸುಳ್ಳು ಹೇಳ್ತೀರಿ. ಬರ್ರಿ ಅಂದ್ಬಿಟ್ಟು ಹೇಳ್ಕೊಂಡು ಬರ್ತಾರೆ ಬಾಬಾ. ನೋಡಿರ್ಬೇಕಾದ್ರೆ ಬಿಡುವುದಿಲ್ಲ. ಇನ್ನು ಮುಂಬರುವ ದಿನಗಳು ಹಂಗೆ ಎಷ್ಟು ಬ್ಯುಸಿ ಇದ್ದರೂ ನಿಮ್ಮ ಮನಸ್ಸು ಸೆಳಿತಾನೆ ಇರ್ತದೆ. ಪದೇ ಸೆಳೆತ ಬರ್ತಾ ಇರ್ತದೆ. ಸುಮ್ಮನೆ ನೆಪ ಹೇಳ್ತೀರಿ. ಬಾನೇಬಾಜಿ ಮೇರೆ ಬಚ್ಚೆ ಬಹುತ್ ಅಚ್ಚೆ ಕರ್ತೆ ಅಂತಾರೆ ಬಾಬರು. हाँ, बानेबाजी बहुत अच्छे हैं और कोई बाजी करते हैं नहीं, पता नहीं, मेरे बच्चे बहुत बानेबाजी करते हैं, अच्छा करते हैं ಅಂತ. ಬಾನೆಬಾಜಿ ನೆಪಗಳು ಭಾಳ ಹೇಳ್ತಾರೆ ನನ್ನ ಮಕ್ಕಳು ಅಂತ ಬಾಬಾ ನೋಡಿದ್ದಾರೆ. ಕೆಲವೊಬ್ರು ಸುಳ್ಳು ಹೇಳುವುದಿಲ್ಲ, ನಿಜ. ಪ್ರೀತಿಯಿಂದ ಬಾಬಾ ಹೇಳ್ತಾ ಇದ್ದಾರೆ, ನೆಪ ಹೇಳಲ್ಲ. ವೆರಿ ಗುಡ್. ಕೆಲವೊಬ್ರು ಸುಳ್ಳು ಹೇಳುವುದಿಲ್ಲ, ಭಾಳ ಆಜ್ಞಾಕಾರಿ ಮಕ್ಕಳಿದ್ದಾರೆ. ಇನ್ನು ಕೆಲವೊಬ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ಬಾಬಾ ಎಂಥ ಮಕ್ಕಳು ನಿಮ್ಮನ್ನು ಬಿಡಂಗಿಲ್ಲಲ್ಲ, ಅವರು ಬಾಬಾ ಬಿಡುವುದಿಲ್ಲ, ಒಟ್ಟು ಬಿಡುವುದಿಲ್ಲ. ನೀವೇ ಅಲ್ವಾ ಕೊಡಬೇಕಾದವರು ಶಕ್ತಿನ, ನಿಮಗೆ ಎಲ್ಲ ನಾನು ತುಂಬಬೇಕಾಗಿರೋದು. ನೀವು ಬರಲೇಬೇಕು. ಆದರೆ ಪ್ರಯಾರಿಟಿ ಕೊಡಲಿಕ್ಕೆ ಶುರು ಮಾಡ್ತೀರಿ ನೀವು. ಪ್ರಯಾರಿಟಿ ಇದಕ್ಕೆ ಫಸ್ಟ್ ಕೊಡ್ತೀರಿ, ನೆಕ್ಸ್ಟ್ ಬೇರೆ ಅದಕ್ಕೆ ಕೊಡ್ತೀರಿ. ಅಂತಹ ಸಮಯ ಬರ್ತದೆ, ಬಂದುಬಿಟ್ಟಿದೆ. ನೋಡಿರ್ಬೇಕಾದ್ರೆ ಸಮಯ ಹಾಗೆ ಕೂಡಿ ಬರ್ತಾ ಇದೆ. ಈಗ ವಿಶ್ವ ಕಲ್ಯಾಣದ ಕಾರ್ಯ, ಜ್ಞಾನದ ಮನನ ಚಿಂತನೆ ಮಾಡಲಿಕ್ಕೆ ಸಮಯ ಕೊಡ್ತೀರಿ. ವೆರಿ ಗುಡ್. ಜೊತೆಗೆ ವಿಕ್ರಮ ಭಸ್ಮ ಮಾಡಿಕೊಳ್ಳುವಂಥ ಯೋಗ ಮಾಡ್ತಿದ್ದೀರಿ. ವೆರಿ ಗುಡ್. ಇನ್ನು ವಿಶ್ವದ ಕಲ್ಯಾಣದ ಕಾರ್ಯ ಸಕಾಶ ಕೊಡುವುದೊಂದು ಮಾಡ್ತಾ ಇದ್ದೀರಿ. ಯಾರೆಲ್ಲ ಮಾಡ್ತಾ ಇಲ್ಲ, ಸಮಯ ಡೆಫಿನೆಟ್ಲಿ ಬಾಬಾ ಕೊಡ್ತಾರೆ. ಯಾರು ಹೃದಯ ವಿದೀರ್ಣ ಆಗಬೇಡ್ರಿ. ಬಾಬಾ ನಮ್ಮನ್ನು ರೆಡಿ ಮಾಡುವಂತಹ ಪರಿ ಅದು. ಅವರು ತನ್ನ ಸಮಾನ ಮಾಡಿಕೊಳ್ಳುವಂಥದ್ದು. ಅಪ್ಪ ಅಮ್ಮ
ಮಕ್ಕಳಿಗೆ ಪಾಠ ಕಲಿಸುವಾಗ ಹೇಗೆ ಮಾಡ್ತಾರೆ? ಪ್ರೀತಿಯಿಂದ ಒಂದು ಹೊಡಿತಾರೆ, ಪ್ರೀತಿಯಿಂದ ಬೈತಾರೆ. ಒಟ್ಟಾರೆ ಅಪ್ಪನ ಒಂದು ಗುರಿ ಏನಪ್ಪ ಅಂದರೆ ಮಗುನ ದೊಡ್ಡವನು ಮಾಡಿ ಚೆನ್ನಾಗಿ ಅವ್ನ ಕಾಲ ಮೇಲೆ ಅವ್ನು ನಿಲ್ಲಿಸ್ಬೇಕು ಅನ್ನೋದಲ್ವ. ಹಾಗೆ ನಮ್ಮಪ್ಪನ ಕೆಲಸ ಏನು? ವಿಶ್ವ ಕಲ್ಯಾಣಕಾರಿಯನ್ನಾಗಿ ಮಾಡಿ ಕೈ ಬಿಡ್ತಾರೆ, ವಿಶ್ವ ಮಹಾರಾಜನನ್ನಾಕಿ ಮಾಡಿ ಕೈ ಬಿಡ್ತಾರೆ. ಅದಕ್ಕೆ ನಾವು ಬಾಬನ ಆರ್ಡರ್ ಪ್ರಮಾಣ ನಡೆಯುವಂಥವ್ರು ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ಬ್ಯುಸಿ ಆಗಬೇಕು. ತೀನೋ ಹಿ ವಿಶೇಷ और बेहद के कार्य है. ವಿಶೇಷ ಮತ್ತು ಬೇಹದ್ದಿನ ಕಾರ್ಯಗಳಾಗಿದ್ದಾವೆ ಮೂರೂ. ಇತನಾ ಬುದ್ಧಿ ಕಾ ಕಾಮ್ ಹೋತೆ ಹುಯೇ ಭೀ ಬುದ್ಧಿ ಫ್ರೀ ಕೈಸೆ ರಹತಿ ಹೈ. ನೋಡಿ ಬಾಬಾ ಇಲ್ಲಿ ಹೇಳ್ತಿದ್ದಾರೆ, ಫ್ರೀ ಇರ್ತದೆ, ವ್ಯರ್ಥ ಮಾತಾಡ್ತಿರ್ತೀರಿ, ಅದಕ್ಕೆ ಸಮಯ ಇರುವುದಿಲ್ಲ. ಅದನ್ನು ನಾವು ವ್ಯರ್ಥ ಮಾಡ್ತಿದ್ವಿ ಅಂತಲೂ ಗೊತ್ತಾಗೋದಿಲ್ಲ ನಮಗೆ. ಹಂಗೆ ಮಾಯೆ ಬುದ್ಧಿ ಬೀಗ ಹಾಕ್ಬಿಟ್ಟಿರ್ತದೆ. ಬಾಬಾ ಈಗೇನು ಹೇಳ್ತಾರೆ ಕೇಳಿಸ್ಕೊಳ್ರಿ. ಇಷ್ಟು ಬುದ್ಧಿಯ ಕೆಲಸ ಇದ್ದುಕೊಂಡು ಕೂಡ ವಿಶ್ವ ಕಲ್ಯಾಣದ ಕಾರ್ಯ ಸಕಾಶ ಕೊಡುವಂಥದ್ದು ಮತ್ತು ವಿಕರ್ಮಗಳ ಭಸ್ಮ ಮಾಡಿಕೊಳ್ಳುವಂಥದ್ದಕ್ಕೂ ಕೂಡ ಸಮಯ ಕೊಡಬೇಕಾಗಿದೆ. ಮನನ ಚಿಂತನೆ ಮಾಡುವುದಕ್ಕೂ ಅಂದರೆ ಜ್ಞಾನದ ಸುಮರಣೆ ಮಾಡುವಂಥದ್ದಕ್ಕೂ ಸಮಯ ಕೊಡಬೇಕಾಗಿದೆ. ಇಷ್ಟೆಲ್ಲ ಕಾರ್ಯಗಳು ಇದ್ದರೂ ಕೂಡ, ಇಷ್ಟೆಲ್ಲ ಕೆಲಸ ಇದ್ದರೂ ಕೂಡ ಬುದ್ಧಿ ಫ್ರೀ ಹೇಗಿರ್ಲಿಕ್ಕೆ ಸಾಧ್ಯ ನಿಮ್ಮದು ಅಂತಾರೆ ಬಾಬ್ರವರು. ಪುರ್ಸತ್ ಕೈಸೆ ಮಿಲ್ತಿ ಹೇ ಆಪ್ ಲೋಗೋಂಕು. ವ್ಯರ್ಥ ಮಾಡಲಿಕ್ಕೆ ಎಲ್ಲಿಂದ ಪುರ್ಸತ್ ಸಿಗ್ತದೆ ಅಂತಿದ್ದಾರೆ ಬಾಬರು. ಪುರ್ಸತ್ ಎಲ್ಲಿಂದ ಸಿಗ್ತದೆ ನಿಮಗೆ ವ್ಯರ್ಥ ಮಾಡಲಿಕ್ಕೆ? ವಿಶ್ವಕ್ಕೆ ಕಲ್ಯಾಣಕ ಕಾರ್ಯ ಸಮಾಪ್ತಿ ಕರ್ ಲಿಯಾ ಹೈ ಕ್ಯಾ? ವಿಶ್ವದ ಕಲ್ಯಾಣದ ಕಾರ್ಯ ಸಮಾಪ್ತಿ ಮಾಡಿಬಿಟ್ಟಿದ್ರೇನು? ವಿಕರ್ಮ ಭಸ್ಮ ಕರ್ ಲಿಯಾ ಹೈ ಕ್ಯಾ? ಬಾಬಾ ಕ್ವಶನ್ ಕೇಳ್ತಾರೆ. ವಿಕರ್ಮಗಳೆಲ್ಲ ಭಸ್ಮ ಮಾಡ್ಕೊಂಡ್ಬಿಟ್ಟಿದ್ರಾ? ಹಾಗಾಗಿ ಫ್ರೀ ಆಗಿದ್ದೀರಿ ಏನು ವ್ಯರ್ಥ ಮಾತಾಡ್ಕೋತ ಕೂತ್ಕೊಳ್ಳಿಕ್ಕೆ? ಇತನೇ ಕಾರೋಬಾರ್ ಚಲಾನೆ ವಾಲೆ ವ ಇತನೇ ಬಡೆ ಕಾರ್ಯ के निमित्त बनी हुई आत्माएं फ्री रहे तो उसको क्या कहा जाए? ನೋಡಿ, ಇಷ್ಟು ಕಾರೋಬಾರ್ ನಡೆಸುವಂಥವರು, ಇಷ್ಟು ದೊಡ್ಡ ಕಾರ್ಯದ ನಿಮಿತ್ತ ಆಗಿರುವಂಥವರು ಆತ್ಮಗಳು ಫ್ರೀ ಇರ್ತಾರೆ ಅಂದರೆ ಇದಕ್ಕೇನು ಹೇಳಲಾಗ್ತದೆ? अपने कार्य की नॉलेज नहीं व स्वयं को चलाने की नॉलेज नहीं. ಸ್ವಯಂ ನಿಮ್ಮ ಕಾರ್ಯದ ನಾಲೆಜ್ ಅಲ್ಲ, ಕಾರ್ಯವನ್ನು ನಡೆಸುವಂಥ ನಾಲೆಜ್ ಅಲ್ಲ, ಜ್ಞಾನ ಅಲ್ಲ, ನಿಮ್ಮ ಸ್ವಯಂವನ್ನು ನಡೆಸುವುದಕ್ಕಾಗಿ ನಾಲೆಜ್ ಇಲ್ಲ ನಿಮ್ಮಲ್ಲಿ ಅಂತ. ಯಾ ಅಪನಿ ದಿನಚರ್ಯಾ ಕೋ ಸೆಟ್ ಕರ್ನೆ ಕಿ ನಾಲೆಜ್ ನಹಿ. ನಿಮ್ಮ ದಿನಚರ್ಯ ಇಲ್ಲ ಅಂದರೆ ನಿಮ್ಮ ದಿನಚರ್ಯ ಸೆಟ್ ಮಾಡ್ಕೊಳ್ತಾ ಇಲ್ಲ, ಅಷ್ಟೇ ನೀವು ರಾಂಗ್ ಮಾಡ್ಕೊಂಡಿದ್ದೀರಿ ನೀವೆಲ್ಲನೂ ಅಂತಾರೆ ಬಾಬರು. ಆಜ್ಕಲ್ ಕೌರವು ಗೌರ್ನಮೆಂಟ್ ಕೆ छोटे छोटे क्लर्क भी टाइम टेबल सेट कर सकते. ಪಾಂಡವರು ನಮ್ಮದು ಬಗ್ಗೆ ಬಾಬಾ ಹೇಳಿದರು. ಎಲ್ಲ ಎಂಟೈರ್ 8,900 ಕೋಟಿ ಆತ್ಮಗಳಲ್ಲಿ 5 ಪಾಂಡವರು ಅಷ್ಟೇ ರೆಡಿಯಾಗಿದ್ದಾರೆ ಅಂತ ಹೇಳ್ತಾ, ಈಗ ಕೌರವ ಗೌರ್ಮೆಂಟಲ್ಲಿ ಚಿಕ್ಕ ಚಿಕ್ಕ ಕ್ಲರ್ಕ್ ಕೂಡ ಟೈಮ್ ಟೇಬಲ್ ಸೆಟ್ ಮಾಡ್ಕೊಂಡ್ಬಿಡ್ತಾರೆ. तो क्या आप मास्टर नॉलेजफुल, मास्टर सर्वशक्तिवान अपना टाइम टेबल सेट नहीं कर सकते? ಬಾಬಾ ಕೇಳ್ತಾರೆ, ನೀವು ಮಾಸ್ಟರ್ ನಾಲೆಜ್ಫುಲ್, ನೀವು ಮಾಸ್ಟರ್ ಸರ್ವಶಕ್ತಿವಂತರು, ಮಾಸ್ಟರ್ ಜ್ಞಾನಪೂರ್ಣರು, ನಿಮ್ಮ ಟೈಮ್ ಟೇಬಲ್ ಸೆಟ್ ಮಾಡ್ಕೊಳ್ಳಿಕ್ಕೆ ಆಗುವುದಿಲ್ವಾ ನಿಮಗೆ ಅಂತ? ಕ್ಲರ್ಕ್ ಗೌರ್ಮೆಂಟ್ ಚಿಕ್ಕ ಚಿಕ್ಕ ಕ್ಲರ್ಕ್, ಕೌರವ ಗೌರ್ಮೆಂಟಲ್ಲಿರುವಂಥ ಕ್ಲರ್ಕೆ ಟೈಮ್ ಸೆಟ್ ಮಾಡ್ಕೊಳ್ತಾರೆ. ಅಷ್ಟು ಕ್ಲರ್ಕ್ ಇದ್ದಂಥವ್ರೆ ಅವರು ಈ ಟೈಮಿಗೆ ಈ ಆಫೀಸ್ಗೆ ಹೋಗ್ಬೇಕು, ಈ ಟೈಮಿಗೆ ಕೆಲಸ ಮಾಡಬೇಕಂತ ಟೈಮ್ ಸೆಟ್ ಮಾಡ್ಕೊಳ್ತಾರೆ. ನೀವು ಮಾಸ್ಟರ್ ಸರ್ವಶಕ್ತಿವಂತರು, ಮಾಸ್ಟರ್ ಜ್ಞಾನಪೂರ್ಣರು, ನಿಮ್ಮ ಟೈಮ್ ಟೇಬಲ್ ಸೆಟ್ ಮಾಡ್ಕೊಳ್ಳಿಕ್ಕೆ ಆಗುವುದಿಲ್ವಾ ನಿಮಗೆ? क्योंकि आप स्वयं को अपनी सीट पर सेट नहीं करते हो, इसलिए अपसेट होते हो. ಯಾಕಪ್ಪ ಅಂದರೆ ನೀವು ಸ್ವಯಂವನ್ನು ನಿಮ್ಮ ಸೀಟ್ ಮೇಲೆ ಸೆಟ್ ಆಗುವುದಿಲ್ಲ, ಹಾಗಾಗಿ ನೀವು ಅಪ್ಸೆಟ್ ಆಗ್ತೀರಿ, ಅವಾಗವಾಗ ಅಪ್ಸೆಟ್ ಆಗಿರ್ತೀರಿ. ಒಮ್ಮೆ ಅಪ್ಸೆಟ್ಟು, ಒಮ್ಮೆ ಉಮ್ಮಂಗ ಉತ್ಸಾಹ, ಒಮ್ಮೆ ಹಾಗೆ ಒಮ್ಮೆ ಹಿಂಗೆ. अतः रोज अमृत वेले बाबा से मिलन मनाने के बाद व रूह रिहान करने के बाद रोज का टाइम टेबल सेट करो. अंडरलाइन. ರೋಜ್ ಅಮೃತ ವೇಳೆ ಬಾಬರವರಿಂದ ಮಿಲನ ಮಾಡಿದ ನಂತರ, ಆತ್ಮಿಕ ವಾರ್ತಾಲಾಪ ಮಾಡಿದ ನಂತರ ಎವ್ರಿ ಡೇ ಟೈಮ್ ಟೇಬಲ್ ಸೆಟ್ ಮಾಡಿಕೊಡ್ರಿ. ಅಂಡರ್ಲೈನ್ ಮಾಡ್ಕೋಬೇಕು. ಸೆಟ್ ಮಾಡಿಕೊಟ್ಟಿವಿ ಬಾಬಾ. ಸೆಟ್ ಮಾಡಿಕೊಡ್ಬೇಕು. ಬಾಬಾ ಮಾಡ್ಕೊಳ್ಳಿ ಅಂತಿದ್ದಾರೆ, ಸೆಟ್ ಮಾಡಿಕೊಡ್ರಿ. जैसे स्थूल काम का प्रोग्राम सेट करते हो, वैसे व्यवहार के साथ ಪರಮಾರ್ಥ ಪ್ರೋಗ್ರಾಮ್ ಬಿ ಸೆಟ್ ಕರೋ. ವ್ಯವಹಾರ ಮಾಡ್ತಾ ಇರ್ತೀರಿ, ಅದರ ಜೊತೆಗೇನು ಕೂಡ ಪರಮಾರ್ಥದ್ದು, ನಿಮ್ಮ ಪರಮಾರ್ಥದ ಬಗ್ಗೆನೂ ಕೂಡ ನೀವು ಪ್ರೋಗ್ರಾಮನ್ನು ಸೆಟ್ ಮಾಡಿಕೊಡ್ರಿ.
ವ್ಯರ್ಥ ಸಂಕಲ್ಪ ಚಲನಾ ಅರ್ಥಾತ್ ತಾಜ್ದಾರಿ ನಹಿ ಬನೆ ಹೋ, ಅಂಡರ್ಲೈನ್. ವ್ಯರ್ಥ ಸಂಕಲ್ಪ ನಡೀತಾ ಇದೆ ಅಂದರೆ ಇನ್ನೂ ಕಿರೀಟದಾರಿ ಆಗಿಲ್ಲ, ನಡೀರಿ ನೀವು ಅಂತಾರೆ ಬಾಬರವರು. ताज है जिम्मेवारी का, ಕಿರೀಟ ಜವಾಬ್ದಾರಿದು. ಸ್ವಯಂ ಕಿ ಜಿಮ್ಮೆವಾರಿ और ವಿಶ್ವ ಕಿ ಜಿಮ್ಮೆವಾರಿ. ನೋಡಿ ಎರಡು ಕಿರೀಟ. ಸ್ವಯಂ ನಿಮ್ಮ ಬಗ್ಗೆ ನೀವು ಜವಾಬ್ದಾರಿ ತಗೊಂಡಿಲ್ಲ, ವಿಶ್ವದ ಜಿಮ್ಮೆವಾರಿಯನ್ನು ತಗೊಂಡಿಲ್ಲ. ಅಗರ್ आप भी बार बार ताज को उतार देते हो, वह ताजदारी नहीं बन सकते हो, तो भविष्य में ताजदारी कभी बन नहीं सकते. ಬಾಬಾ ನೋಡಿ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳ್ತಾರೆ ನಮ್ಮಪ್ಪವರು. ಇವಾಗ ಒಂದು ವೇಳೆ ಪದೇ ಪದೇ ಕಿರೀಟವನ್ನು ಕೆಳಗಡೆ ಇಳಿಸ್ತಾ ಇದ್ದರೆ ಕಿರೀಟಧಾರಿಗಳು ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಭವಿಷ್ಯದಲ್ಲೂ ಕೂಡ ಕಿರೀಟಧಾರಿಗಳು ಆಗಲಿಕ್ಕೆ ಸಾಧ್ಯ ಇಲ್ಲ. ಅಭಿ ಸೆ ಪ್ರಾಕ್ಟೀಸ್ ಚಾಹಿಯೆ ಭವಿಷ್ಯ ತಾಜದಾರಿ और ತಖ್ತದಾರಿ बनने की. ಇವಾಗಿಂದನೇ ಪ್ರಾಕ್ಟೀಸ್ ಅವಶ್ಯಕತೆ ಇದೆ ಭವಿಷ್ಯ ಕಿರೀಟಧಾರಿ ಹಾಗೂ ಸಿಂಹಾಸನ ಅಧಿಕಾರಿದು. ಸಾಕ್ಷಿಪನ್ ಕಾ ತಖ್ತ್ और ಬಾಪ್ ದಾದಾ ಕೆ ದಿಲ್ ಕಾ ತಖ್ತ್. ಸಾಕ್ಷಿತನದ ಸಿಂಹಾಸನ ಮತ್ತು ಬಾಪ್ ದಾದಾರವರ ಹೃದಯ ಸಿಂಹಾಸನ. तो अभी से ताज और तख्तदारी बनेंगे, तब भविष्य में भी ताज और तख्त प्राप्त कर सकेंगे. ನೋಡಿ ಬಾಬಾ ಇವಾಗಿಂದನೇ ನೀವು ಕಿರೀಟ ಮತ್ತು ಸಿಂಹಾಸನ ಅಧಿಕಾರಿ ಆಗ್ತೀರಿ ಅಂದರೆ ಭವಿಷ್ಯದಲ್ಲಿ ಕಿರೀಟ ಮತ್ತು ಸಿಂಹಾಸನ ಅಧಿಕಾರಿ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ. अपना टाइम टेबल सेट करो, वह स्वयं ही स्वयं का शिक्षक बन स्वयं को होमवर्क दो. ಬಾಬಾ ನೋಡಿ ನಿಮ್ಮ ಟೈಮ್ ಟೇಬಲ್ ಸೆಟ್ ಮಾಡಿಕೊಡ್ರಿ, ಮತ್ತು ಸ್ವಯಂ ಶಿಕ್ಷಕರಾಗ್ರಿ. ನಿಮ್ಮಷ್ಟಕ್ಕೆ ನೀವು ಶಿಕ್ಷಕರಾಗಿಬಿಟ್ಟು ಸ್ವಯಂಗೆ ಹೋಮ್ವರ್ಕನ್ನು ಕೊಡ್ರಿ, ಮನೆ ಕೆಲಸ ಕೊಡ್ರಿ, ವಿಸಿಟ್ ಕೊಡ್ರಿ. ಜೈಸೆ ಶಿಕ್ಷಕ ಸ್ಟೂಡೆಂಟ್ಗೂ ಹೋಮ್ವರ್ಕ್ ದೇತೆ ಹೇ, ಹೇಗೆ ಶಿಕ್ಷಕರು ನೀವು ಏನು ಮಾಡ್ತೀರಿ, ಅಕ್ಕಮ್ಮಕ್ಕವ್ರು ಏನು ಮಾಡ್ತೀರಿ, ಹಿರಮ್ಮಕ್ಕವ್ರು ಏನು ಮಾಡ್ತೀರಿ, ಮಕ್ಕಳಿಗೆ ಹೋಮ್ವರ್ಕ್ ಕೊಡ್ತೀರಲ್ವ. इसमें बुद्धि बिजी रहे, इस प्रकार रोज अपने को होमवर्क दो और फिर साक्षी होकर चेक करो कि होमवर्क में बिजी है या माया के आकर्षण में होमवर्क भूल गए हैं. ಚೆಕ್ ಮಾಡ್ಕೊಡ್ರಿ, ಬುದ್ಧಿ ಬ್ಯುಸಿ ಇದೆಯಾ. ಈ ಪ್ರಕಾರ ಎವ್ರಿ ಡೇ ನಿಮ್ಮನ್ನು ನಿಮ್ಮಷ್ಟಕ್ಕೆ ನೀವು ಹೋಮ್ವರ್ಕ್ ಕೊಟ್ಕೊಡ್ರಿ, ಮತ್ತು ಸಾಕ್ಷಿಯಾಗಿ ಚೆಕ್ ಮಾಡಿಕೊಡ್ರಿ. ಹೋಮ್ವರ್ಕಲ್ಲಿ ಬ್ಯುಸಿ ಇದ್ನಾ ಅಥವಾ ಮಾಯೆ ಆಕರ್ಷಣೆಯಲ್ಲಿ ಹೋಮ್ವರ್ಕ್ ಮರ್ತುಬಿಟ್ನಾ ಚೆಕ್ ಮಾಡ್ಕೋಬೇಕು. तो फिर ಕಂಪ್ಲೇಂಟ್ ಸಮಾಪ್ತ ಹೋ ಜಾಯೇಗಿ. ಅವಾಗಿಂದ ಏನಾಗ್ತದೆ, ಕಂಪ್ಲೇಂಟ್ ಸಮಾಪ್ತಿ ಆಗ್ತದೆ. ಹಾಗಾದರೆ ಎವ್ರಿ ಡೇ ಬಾಬಾ ಏನಾದರೂ ಒಂದು ಹೋಮ್ವರ್ಕ್ ಕೊಡ್ತಾನೇ ಇರ್ತಾರೆ. ಬಾಬಾ ಏನಾದರೂ ಹೋಮ್ವರ್ಕ್ ಕೊಡ್ತಾನೆ ಇರ್ತಾರೆ. ಮಾಡ್ತಾ ಇರ್ತೀವ ನೋಡ್ರಿ, ಮಾಡ್ತಾ ಇರ್ತೀವ ಅಥವಾ ಕೆಲವೊಬ್ರು ಏನಾಗಿರ್ತೀರಿ, ಮಾಯೆ ಆಕರ್ಷಣೆಯಲ್ಲಿ ಹೋಮ್ವರ್ಕ್ ಮರ್ತು ಬಿಟ್ಟಿರ್ತೀರಾ, ಚೆಕ್ ಮಾಡಿಕೊಡ್ರಿ. ಫಿರ್ ಕಂಪ್ಲೇಂಟ್ ಸಮಾಪ್ತ ಹೋ ಜಾಯೇಗಿ. ಆವಾಗ ಯಾರು ಮರ್ತಿಲ್ಲ, ಹೋಮ್ವರ್ಕ್ ಮರ್ತಿಲ್ಲ, ಕರೆಕ್ಟಾಗಿ ಸಾಕ್ಷಿಯಾಗಿ ಚೆಕ್ ಮಾಡ್ತಾಯಿದ್ರೆ ಎವ್ರಿ ಡೇ ನಾನು ಮಾಡಿದ್ನೋ ಇಲ್ಲೋ ಅಂಥವ್ರದ್ದು ಕಂಪ್ಲೇಂಟ್ ಸಮಾಪ್ತಿ ಆಗ್ತದೆ. ಹಿಂಗ್ಯಾಕೆ ಅನ್ನೋ ಕಂಪ್ಲೇಂಟ್ಸ್ ಹೋಗ್ತದೆ. दूसरी बात है वृत्ति और दृष्टि के चंचल होने की. प्रेजेंट समय भी मेजॉरिटी की रिजल्ट में देखे तो 50% अभी भी है जिनकी यहाँ कंप्लेंट है. 50% ಮಕ್ಕಳದು ಇದೇ ಕಂಪ್ಲೇಂಟ್ ಇದೆ, ವೃತ್ತಿ ದೃಷ್ಟಿ ಚಂಚಲ ಆಗ್ತದೆ ಪ್ರೆಸೆಂಟ್ ಸಮಯದಲ್ಲಿ ಅಂತಾರೆ ಬಾಬರು. ಮೆಜಾರಿಟಿ ಮಕ್ಕಳದು संकल्प में, स्वप्न में और कर्म में वृत्ति और दृष्टि चंचल होती है. वृत्ति और दृष्टि चंचल क्यों होती है बच्चे? ಸಂಕಲ್ಪದಲ್ಲಿ, ಸ್ವಪ್ನದಲ್ಲಿ, ಕರ್ಮದಲ್ಲಿ ವೃತ್ತಿ ದೃಷ್ಟಿ ಚಂಚಲ ಆಗ್ತದೆ. ವೃತ್ತಿ ಹಾಗೂ ದೃಷ್ಟಿ ಚಂಚಲ ಯಾಕೆ ಆಗ್ತದೆ? कोई भी चीज़ चंचल क्यों होती है? ಯಾವುದೇ ಒಂದು ವಸ್ತು ಚಂಚಲ ಯಾಕೆ ಆಗ್ತದೆ? ಒಂದು ಬಿಂದಿಗೆ ಹೊತ್ಕೊಂಡು ಹೋಗ್ತಾ ಇದ್ದೀರಿ ಅಂದರೆ ಅದು ಫುಲ್ಲು ತುಂಬಿತ್ತು ಅಂದರೆ ಅದು ಶೇಕ್ ಆಗುವುದಿಲ್ಲ. ಅದರಲ್ಲಿ ನೀರು ಅರ್ಧ ತುಂಬ್ಕೊಂಡು ಹೋಗ್ತಾ ಇರೋದು ಏನು ಮಾಡ್ತದೆ, ಶೇಕ್ ಆಗ್ತಾ ಇರ್ತದಲ್ವ. ಕಾರಣ ಕ್ಯಾ ಹೇ ಬಾಬಾ? ಈ ಕಾರಣ ಏನು ಅಂತ ಹೇಳ್ತಿದ್ದಾರೆ. कोई भी चीज़ हिलती क्यों है? ಯಾವುದಾದ್ರು ವಸ್ತು ಅಲಗಾಡ್ತದೆ ಯಾಕೆ ಹೇಳ್ರಿ? ಅದೇ ಕೊಡ, ಬಿಂದಿಗೆ ಯಾಕೆ ಶೇಕ್ ಆಗ್ತದೆ? ಅದು ಅರ್ಧ ನೀರಿದೆ ಅದರಲ್ಲಿ, ಏನು ಅರ್ಥ ಆಗ್ತದೆ? ಹಿಲ್ನೆ ಕಿ ಮಾರ್ಜಿನ್ ಹೇ ತಬ್ ತೋ ಹಿಲ್ತಿ. ಶೇಕ್ ಆಗುವುದರ ಒಂದು ಮಾರ್ಜಿನ್ ಇದೆ, ಅಲಗಾಡೋದೊಂದು ಮಾರ್ಜಿನ್ ಇದೆ, ಅದಕ್ಕೆ ಅಲಗಾಡ್ತದೆ. ಅಗರ್ ವಹಾ ಫುಲ್ ಅರ್ಥಾತ್ ಸಂಪನ್ನ ಹೋತು ಹಿಲೇಗಿ. ಆ ಕೊಡ, ಆ ಒಂದು ಬಿಂದಿಗೆ ಪೂರ್ತಿ ತುಂಬಿಕೊಂಡಿದ್ರೆ ಹೆಂಗೆ ಶೇಕ್ ಆಗ್ತದ? ಅದು ಶೇಕ್ ಆಗ್ತದೇನು ಕೇಳ್ತಿದ್ದಾರೆ ಬಾಪರು. ಶೇಕ್ ಆಗ್ಲಿಕ್ಕೆ ಸಾಧ್ಯ ತಾನೇ? ಸಾಧ್ಯನಾ? ಇಲ್ವಲ್ಲ. ತುಂಬಿದ ಕೊಡ ತುಳ್ಕುವುದಿಲ್ಲ. ಗೊತ್ತಿದ್ದಿದೆ ಇದೆ ಅಲ್ವ ಎಲ್ರಿಗೂ. ಗೊತ್ತಿದ್ದಿದೆ ಇಲ್ಲ ಎಲ್ರಿಗೂ.
ಯಾವ ತುಂಬಿದ ಕೂಡ ತುಳ್ಕುವುದಿಲ್ಲ, ತುಂಬಿಲ್ಲ ಅವೇ ಶೇಕ್ ಆಗ್ತಿರ್ತವೆ, ಜಾಸ್ತಿ ಮಾಡ್ತಿರ್ತವೆ ಅವು ಅಂತ, ಶೇಕ್ ಆಗ್ತಿರ್ತವೆ ಅಂತ. ಅರ್ಧಂಬರ್ಧ ನಾಲೆಜ್ ಇದ್ದರೆ ಶೇಕ್ ಆಗ್ತಿರ್ತೀವಿ ಅಂತ ಮೀನಿಂಗು. ಶಕ್ತಿ ಅರ್ಧ ಆಯ್ತಂದ್ರೆ ಶೇಕ್ ಅಲಗಾಡ್ತಿರ್ತೀವಿ ಅಂತ. ಫುಲ್ ನಾಲೆಜ್, ಫುಲ್ ಶಕ್ತಿ ಇದ್ದರೆ ಶೇಕ್ ಆಗುವುದಿಲ್ಲ, ಅಚಲ್ ಅಡೋಲ್ ಶ್ರೀ, ಬಹಳ ಸ್ಟೇಬಲ್ ಮೈಂಡೆಡ್ ಇರ್ತೀವಿ ಅಂತ. ವೃತ್ತಿ ಚಂಚಲ ಆಗ್ತಾ ಇದೆ ಅಂದರೆ ಕಡಿಮೆ ಇದೆ ಏನೋ, ದೃಷ್ಟಿ ಚಂಚಲ ಆಗ್ತಾ ಇದೆ ಅಂದರೆ ಏನೋ ಕಡಿಮೆ ಇದೆ ನಮ್ಮಲ್ಲಿ ಅಂತ. जो बाप ने स्मृति सुनाई उसके बजाय विस्मृति की मार्जिन है, तब हिलती है वह चंचल होती है. ಯಾವ ಬಾಬರವರು ಏನು ಸ್ಮೃತಿ ಹೇಳಲಾಗಿದೆ ಅದರ ಬದಲಾಗಿ ವಿಸ್ಮೃತಿ ಮಾರ್ಜಿನ್ ಬಂದ್ಬಿಡ್ತದೆ. अगर सदा स्मृति स्वरूप हो, स्मृति संपन्न हो, तो वृत्ति और दृष्टि को चंचल होने की मार्जिन मिल नहीं सकती. अंडरलाइन. ಒಂದು ವೇಳೆ ಸದಾ ಸ್ಮೃತಿ ಸ್ವರೂಪರಾಗಿದ್ದರೆ ನನಾತ್ಮ 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 ಪರಮಾತ್ಮನ ಸಂತಾನ ಬಿಂದು 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 ಬಿಂದು, ನಾನು ಪರಂ ಪವಿತ್ರಾತ್ಮ ಆಗಿದ್ದೇನೆ, ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ, ಈ ಸ್ಮೃತಿ ಸ್ವರೂಪದಲ್ಲಿದ್ದಿದ್ದೆ. ಆದರೆ ಸ್ಮೃತಿ ಸಂಪನ್ನ ಆಯಿತು ಅಂದರೆ ವೃತ್ತಿ ಮತ್ತು ದೃಷ್ಟಿ ಚಂಚಲ ಆಗುವುದಕ್ಕೆ ಮಾರ್ಜಿನ್ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ರು ಬಾಬ್ರವರು. इसके लिए बहुत छोटा सा ಸ್ಲೋಗನ್ ಭೂಲ್ ಜಾತೆ ಹೋ, ಇದಕ್ಕಾಗಿ ಚಿಕ್ಕದಾದ ಒಂದು ಸ್ಲೋಗನನ್ನು ಮರೆತು ಬಿಡ್ತೀರಿ. ಲೌಕಿಕ ಮೇ ಬಿ ಕಹತೆ ಹೇ ಬೂರಾ ನ ದೇಖೋ, ಬೂರಾ ನ ಸೋಚೋ और ಬೂರಾ ನ ಸುನೋ, ಅಲ್ವಾ? ಥಿಂಕ್ ನೋ ಇವಿಲ್, ಸಿ ನೋ ಇವಿಲ್, ಟಾಕ್ ನೋ ಇವಿಲ್. ಹೌದಲ್ಲೂ 3 ಕೋತಿಗಳನ್ನ ತೋರಿಸಿದಾರಲ್ವಾ? ವಿಚಾರ ಏನು? ಕೆಟ್ಟದ್ದನ್ನು ನೋಡಬೇಡ್ರಿ, ಕೆಟ್ಟದ್ದನ್ನು ಕೇಳಬೇಡ್ರಿ, ಕೆಟ್ಟದ್ದನ್ನು ವಿಚಾರನೂ ಮಾಡಬೇಡ್ರಿ, ಕೆಟ್ಟದ್ದನ್ನು ಮಾತನಾಡಲೂ ಬೇಡ್ರಿ ಅಂತ ಹೇಳಿದ್ದಾರೆ ಬಾಬಾ. अगर इस स्लोगन को भी सदा स्मृति में रखो व प्रैक्टिकल में लाओ कि देह को देखना अर्थात बुरा देखना. हाँ, ಬಾಬನ್ ಪಾಯಿಂಟ್ ಇಲ್ಲಿ ಬರ್ತಾ ಇದೆ ಈಗ. ದೇಹವನ್ನು ನೋಡ್ತಾ ಇದ್ದೀರಿ ಅಂದರೆ ಏನು ನೋಡ್ದಂಗೆ? ಕೆಟ್ಟದ್ದನ್ನು ನೋಡ್ತಾ ಇದ್ದೀರಿ ಅಂತ ಅರ್ಥ. ದೇಹದಾರಿ ಪ್ರತಿ ಸೂಚನಾ ವ ಸಂಕಲ್ಪ ಕರ್ನ ಯಹ ಬೂರಾ ಹೇ. ದೇಹದಾರಿಗಳ ಪ್ರತಿ ವಿಚಾರ ಮಾಡುವುದು, ಅವರ ಪ್ರತಿ ಸಂಕಲ್ಪ ಮಾಡುವುದು ಇದು ಕೆಟ್ಟದ್ದಾಗಿದೆ ಅಂದರು ಬಾಬ್ರವ್ರು. ಕೆಟ್ಟದ್ದನ್ನು ನೋಡಬೇಡ್ರಿ ಅಂದ್ರಲ್ಲ, ಕೆಟ್ಟದ್ದನ್ನು ನೀವು ನೋಡ್ತಾ ಇದ್ದೀರಿ. ಕೆಟ್ಟದ್ದನ್ನು ಕೇಳಬೇಡ್ರು, ಕೆಟ್ಟದ್ದು ನೋಡಬಾರ್ದು, ವಿಚಾರ ಮಾಡಬಾರ್ದು ಅಂತ ಹೇಳಿದಾರಲ್ಲ ಬಾಬ್ರವ್ರು. ದೇಹದಾರಿ ಪ್ರತಿ ವಿಚಾರ ಮಾಡೋದು, ಸಂಕಲ್ಪ ಮಾಡೋದು ಇದು ಕೆಟ್ಟದ್ದಾಗಿದೆ ಅಂದರು ಬಾಬ್ರವರು. ಹಾಗಾದರೆ ನೋಡಬಾರ್ದು, ವಿಚಾರ ಮಾಡಬಾರ್ದು. ದೇಹದಾರಿ ಸಮಜ್ ಉಸ್ಸೆ ಬೋಲ್ನಾ ಯಹ ಬೂರಾ ಹೇ. ದೇಹದಾರಿಗಳನ್ನು ದೇಹದಾರಿ ಅಂತ ತಿಳ್ಕೊಂಡು ಮಾತನಾಡುವುದು ಇದೆಯಲ್ವಾ, ಇದು ಕೆಟ್ಟದ್ದಾಗಿದೆ, ಕೆಟ್ಟದನ್ನು ಮಾತನಾಡಬಾರ್ದು ಅನ್ನೋದರಲ್ಲಿ ಬಂತು. इसलिए अगर यह साधारण स्लोगन भी प्रैक्टिकल में लाओ तो दृष्टि और वृत्ति चंचल नहीं होगी. ಈ ಸಾಧಾರಣ ಸ್ಲೋಗನ್ ಏನಿದೆ ಇದನ್ನು ಪ್ರಾಕ್ಟಿಕಲಲ್ಲಿ ತಂದಿದ್ದೆ ಆದರೆ ದೃಷ್ಟಿ ವೃತ್ತಿ ಚಂಚಲ ಆಗುವುದಿಲ್ಲ ಮಕ್ಕಳೇ. जिस समय वृत्ति और दृष्टि चंचल होती है तो उस समय स्वयं को यहाँ समझना चाहिए कि क्या मैंने सर्व संबंधों की सर्व रचनाएं बाप द्वारा प्राप्त नहीं की है. अंडरलाइन. ಹಿಂಗೆ ನಮ್ಮಷ್ಟಕ್ಕೆ ನಾವು ಕ್ವಶನ್ ಕೇಳಬೇಕು. ಅವಾಗ ಯಾವ ಸಮಯ ವೃತ್ತಿ ಹಾಗೂ ದೃಷ್ಟಿ ಚಂಚಲ ಆಗ್ತದೆ ಅಂದಾಗ ಆ ಸಮಯ ಸ್ವಯಂವನ್ನು ಹಿಂಗೆ ತಿಳ್ಕೋಬೇಕು. ಏನು ನಾನು ಸರ್ವ ಸಂಬಂಧಗಳು ಸರ್ವ ರಸನ ಪರಮಾತ್ಮನ ಮುಖಾಂತರ ಪ್ರಾಪ್ತಿ ಮಾಡಿಕೊಂಡೇ ಇಲ್ವ ನಾವು ಇನ್ನೂ? ಇದ್ರ ಕಡೆ ಯಾಕೆ ನನಗೆ ಇಂಟ್ರೆಸ್ಟ್ ಬರ್ತಾ ಇದೆ, ಈ ಕಡೆ ಯಾಕೆ ನನಗೆ ರುಚಿ ಹತ್ತುತ್ತಾ ಇದೆ? ಥಿಂಕ್ ಮಾಡಬೇಕು ಅವಾಗ ಅಂತಾರೆ ಬಾಬಾ. ಕೋಯಿ ರಸ್ ರಹ ಗಯಾ है क्या कि जिस कारण दृष्टि और वृत्ति चंचल होती है. ಏನಾದರೂ ಇನ್ನೂ ರಸ್ ಉಳ್ಕೊಂಡಿದೆಯಾ, ಏನಾದರೂ ಏನೋ ರುಚಿ ಉಳ್ಕೊಂಡಿದೆಯಾ? ಯಾವ ಕಾರಣಕ್ಕಾಗಿ ನನ್ನ ದೃಷ್ಟಿ ವೃತ್ತಿ ಚಂಚಲ ಆಗ್ತಾಯಿದೆ ಚೆಕ್ ಮಾಡ್ಕೋಬೇಕಂತ. ಇನ್ನೇನಾದರೂ ಒಳಗಡೆ ಸೂಕ್ಷ್ಮವಾಗಿ ರುಚಿ ಉಳ್ಕೊಂಡಿರುವ ಕಾರಣಕ್ಕೆ ಆ ಕಡೆ ಚಂಚಲ ಆಗ್ತಾಯಿದೆ ಅಂತ. ಚಂಚಲ ಆಗ್ತಾ ಇರ್ತದೆ ನೋಡಿ, ಬಹಳ ಚಂಚಲ ಇದ್ದವರ ಸಂಗನೂ ಮಾಡಬಾರ್ದು, ಚಂಚಲ ಆಗ್ಬಿಡ್ತೀವಿ ನಾವು ಅಷ್ಟೇ ಚಂಚಲ ಅಲ್ಲ, ಬೇರೆ ಚಂಚಲ ಆಗೋರು ಸಂಘ ಮಾಡಿದರೂ ಚಂಚಲ ಆಗ್ತೀವಿ. ಭಾಳ ಕೇರ್ಫುಲ್ಲಾಗಿರಬೇಕು.
जिस संबंध से भी वृत्ति और दृष्टि चंचल होती है उसी संबंध की रचना यदि बाप से लेने का अनुभव करो तो क्या दूसरी तरफ दृष्टि जाएगी ಬಾಬಾ ಕೇಳ್ತಿದ್ದಾರೆ. ಯಾವ ಸಂಬಂಧದಿಂದನೂ ವೃತ್ತಿ ಮತ್ತು ದೃಷ್ಟಿ ಚಂಚಲ ಆಗ್ತದೆ ಅದೇ ಸಂಬಂಧದ ಒಂದು ರುಚಿ ಒಂದು ವೇಳೆ ಬಾಬರವರೊಂದಿಗೆ ನೀವು ತೆಗೆದುಕೊಳ್ಳುವ ಅನುಭವ ಮಾಡಿದಿರಿ ಅಂದರೆ ಏನೋ ಇನ್ನೊಂದು ಕಡೆ ಆ ಒಂದು ದೃಷ್ಟಿ ಹೋಗ್ಲಿಕ್ಕೆ ಸಾಧ್ಯನ ಹೇಳ್ಬಿಡ್ರಿ. ಯಾರನ್ನ ನಾವು ನೋಡಬೇಕು ಅನ್ನೋ ರುಚಿ ನಿಮಗಿದೆ ಅಂದರೆ ಅದನ್ನು ಡೈವರ್ಟ್ ಮಾಡಿ ಪರಮಾತ್ಮನ ಕಡೆನೇ ನೋಡಬೇಕು, ಅಲ್ಲೇ ರುಚಿ ಹತ್ತಬೇಕು. ಬಾಬನ ಕಡೆ ನೋಡುವುದೇ, ಮಾತನಾಡುವುದು ಕೂಡ ಬಾಬನ ಕಡೆನೇ ರುಚಿ ಹತ್ತಬೇಕು. समझो कोई मेल की फीमेल की तरफ दृष्टि जाती है या फीमेल की मेल की तरफ जाती है तो क्या बाप सर्व रूप धारण नहीं कर सकता? विचार ಮಾಡ್ರಿ. ಯಾರಿಗಾದರೂ ಮೇಲ್ ಫೀಮೇಲ್ ಕಡೆ ದೃಷ್ಟಿ ಹೋಗ್ತಾ ಇದೆ, ಫೀಮೇಲ್ದು ಮೇಲ್ ಕಡೆ ದೃಷ್ಟಿ ಹೋಗ್ತಾ ಇದೆ ಅಂದರೆ ಏನು ಪರಮಾತ್ಮ ಸರ್ವ ರೂಪ ಧಾರಣ ಮಾಡ್ಕೊಳ್ಳಿಕ್ಕೆ ಆಗುವುದಿಲ್ವಾ? साजन व सजनी के रूप में भी बाप से साजन बन कर अतीन्द्रिय सुख का जो रस सदा सदा काल स्मृति में और समर्थि में लाने वाला है वह अनुभव नहीं कर सकते हो क्या? बाबा नोड़ी, ಮೇಲ್ ಫೀಮೇಲ್ ಕಡೆ ಆಕರ್ಷಣೆ, ಫೀಮೇಲ್ ಮೇಲ್ ಕಡೆ ಆಕರ್ಷಣೆ ಆಗ್ತಾ ಇದೆ ಅಂದರೆ ಏನು ನೀವು ತಂದೆಯನ್ನು ಸರ್ವರೂಪಧಾರಣೆ, ತಂದೆಯನ್ನು ಪ್ರತಿ ಸರ್ವರೂಪಧಾರಣೆ ನೀವು ಮಾಡ್ಕೊಳ್ಳಿಕ್ಕೆ ಆಗುವುದಿಲ್ವಾ? ಅಂದರೆ ಬಾಬಾ ಎಲ್ಲ ರೂಪದಲ್ಲೂ ಬಾಬಾ ನೋಡ್ಲಿಕ್ಕೆ ಆಗೋದಿಲ್ಲ ನಮಗೆ. ಸಾಜನ್ ಸಜನಿ, ಅವರು ಸಾಜನ್, ನಾನು ಸಜನಿ, ಈ ರೂಪದಲ್ಲೂ ಕೂಡ ತಂದೆ ಜೊತೆಗೆ ಸಜನಿ ಪ್ರಿಯತಮೆಯರಾಗಿ ಸಾಜನ್ ಮಾಡಿಕೊಂಡು, ಅವರನ್ನು ಸಾಜನ್ ಮಾಡಿಕೊಂಡು ಅತೀಂದ್ರಿಯ ಸುಖ ಏನು ರುಚಿ ಸದಾ ಸದಾ ಕಾಲ ಸ್ಮೃತಿಯಲ್ಲಿ ಹಾಗೂ ಸಮರ್ಥಿಯಲ್ಲಿ ತರುವಂಥವರಾಗಿದ್ದಾರೆ. ಅದರ ಅನುಭವ ಮಾಡಲಿಕ್ಕಾಗುವುದಿಲ್ಲ ನಿಮಗೆ. ದೇಹಧಾರಿಗಳೇ ಬೇಕಾ ಸಾಜನ್ ನಿಮಗೆ? बाप से सर्व संबंधों के रस व स्नेह का अनुभव न होने के कारण देहदारी में वृत्ति और दृष्टि चंचल होती है बच्चे. ಬಾಬರವರ ಜೊತೆ ಸರ್ವ ಸಂಬಂಧಗಳ ರುಚಿ ಮತ್ತು ಸ್ನೇಹದ ಅನುಭವ ಇಲ್ಲದೇ ಇರುವ ಕಾರಣ ದೇಹದಾರಿಗಳ ವೃತ್ತಿ ಹಾಗೂ ದೃಷ್ಟಿ ಚಂಚಲ ಆಗ್ತದೆ. ದೇಹದಾರಿಗಳಲ್ಲಿ ಏನು ಹೇಳಿದರು? ತಂದೆಯಿಂದ ಸರ್ವ ಸಂಬಂಧಗಳ ರುಚಿ ಮತ್ತು ಸ್ನೇಹದ ಅನುಭವ ಇಲ್ಲದೇ ಇರುವ ಕಾರಣ ದೇಹದಾರಿಗಳಲ್ಲೇ ವೃತ್ತಿ ಮತ್ತು ದೃಷ್ಟಿ ಚಂಚಲ ಆಗ್ತದೆ ಮಕ್ಕಳೇ ನಿಮ್ಮದು ಅಂತ. ಅಲ್ಲೇ ಯಾಕೆ ಚಂಚಲ ಆಗ್ತದೆ ನೋಡ್ಕೊಡ್ರಿ. ऐसे समय में बाप को धर्मराज के रूप में सामने लाना चाहिए. ಇಂಥ ಸಮಯ ನಮಗೆ ವೃತ್ತಿ ದೃಷ್ಟಿ ಮೇಲಿದ್ದವ್ರು ಫಿಮೇಲ್ ಮೇಲೆ ಚಂಚಲ ಆಗ್ತಾ ಇದೆ ಅಂದರೆ, ಫಿಮೇಲ್ ಇದ್ದವರಿಗೆ ಮೇಲೆ ಚಂಚಲ ಆಗ್ತಾ ಇದೆ ಅಂದರೆ ಆ ಸಮಯದಲ್ಲಿ ಪರಮಾತ್ಮ ತಂದೆಯನ್ನು ಧರ್ಮರಾಜ ರೂಪದಲ್ಲಿ ಎದುರುಗಡೆ ತಂದು ಬಿಡ್ರಿ. ಸ್ವಯಂ ಕೋ ಏಕ ರೌರವ ನರಕವಾಸಿ ವಾ ವಿಷ್ಠಾ ಕಾ ಕೀಡಾ ಸಮझना चाहिए. ನಿಮ್ಮನ್ನು ನೀವು ಏನು ಅನ್ಕೋಬೇಕು ಅವಾಗ? ನರಕವಾಸಿ, ರೌರವ ನರಕವಾಸಿ, ವಿಷ್ಠಾ ಸಮಾನ ಕೀಡೆ ಅಂತ ತಿಳ್ಕೊಂಬಿಡ್ರಿ. ಎಂಥ ವಿಚಿತ್ರವಾದ ಮಾತನ್ನು ಬಾಬಾ ಹೇಳಿದ್ದಾರೆ ನೋಡಿ. ಈಗ ಬರ್ತದೆ ರೀ, ನೆಕ್ಸ್ಟ್ ಪಾಯಿಂಟ್ ಬರ್ತದೆ, ಮೋಸ್ಟ್ಲಿ ಅದೇ ಪಾಯಿಂಟ್ ಬರ್ತದೆ ಈಗ ಇಲ್ಲಿ. ಆವಾಗಲೇ ಹೇಳಿದ್ರಲ್ಲ ಬಾಬಾ, ಅದೇ ಪಾಯಿಂಟ್ ಬರ್ತದೆ ಅನ್ನಿಸ್ತಾ ಇದೆ. ಏನು ಹೇಳಿದ್ರು ಬಾಬಾ? ದೃಷ್ಟಿ ಚಂಚಲ ಆಗ್ತದೆ ಅಂದರೆ ಸ್ವಯಂನಲ್ಲಿ ತಂದೆಯನ್ನು ಧರ್ಮರಾಜನ ರೂಪದಲ್ಲಿ ಎದುರುಗಡೆ ತಂದು ಬಿಡಿ. ಅವ್ರನ್ನ ಧರ್ಮರಾಜನ ರೂಪದಲ್ಲಿ ಬಾಬನ ತಂದು ಸ್ವಯಂವನ್ನು ಈ ಥರ ರೌರವ ನರಕವಾಸಿ ವಿಷ್ಠಾ ಕೀಡಾ ಅಂತ ತಿಳ್ಕೊಬೇಕು. ಅಂದ್ರೆ ವಿಷವನ್ನು ಹೊಂದಿರುವಂಥ ಕೀಡೆ ಅಂತ ತಿಳ್ಕೊಬೇಕು. ಸಾಮನೆ ದೇಖೋ ಕಿ ಕಹಾ ಮಾಸ್ಟರ್ ಸರ್ವಶಕ್ತಿಮಾನ್ ಅವ್ರ ಕಹಾ ಮೈ. ಎದುರುಗಡೆ ನೋಡ್ರಿ ಬಾಬಾ ಸರ್ವಶಕ್ತಿವಂತ, ನಾನು ಎಲ್ಲಿದ್ದೀನಿ ನೋಡಿ, ಎಲ್ಲಿ ನೋಡ್ತಾ ಇದ್ದೀನಿ ನಾನು. ऐसे समय क्या बन गया हूँ? ಈ ಸಮಯದಲ್ಲಿ ಯಾಕೆ ನನ್ನ ದೃಷ್ಟಿ ಹಿಂಗಾಗಿದೆ? ಮೇಲ್ ಫೀಮೇಲ್ ಒಂದು ಭಾವನೆಯಲ್ಲಿ ಯಾಕೆ ಬಂದಿದ್ದೀನಿ ನಾನು? सामने देखो कि कहाँ मास्टर सर्वशक्तिवान, कहाँ मैं, इस समय क्या बन गया हूँ. रौरव नरकवासी विष्ठा का कीड़ा ऐसे स्वयं का रूप सामने लाओ और तुलना करो कि कल क्या था और अब क्या हूँ. अंडरलाइन.
ಎಷ್ಟು ಯುಕ್ತಿ ಹೇಳ್ಕೊಟ್ಟಿದ್ದಾರೆ ಬಾಬರು. ನಿನ್ನೆ ಆದರೂ ನಾನು ಸರ್ವಶಕ್ತಿವಂತ ಮಾಸ್ಟರ್, ಸರ್ವಶಕ್ತಿವಂತ ಆಗಿದ್ದೆ, ಇವತ್ತು ಯಾಕೆ ನಾನು ನರಕವಾಸಿ ಈ ವಿಷಪೂರಿತ ಒಂದು ಕೀಡೆ ರೂಪದಲ್ಲಿ ಕಾಣಿಸ್ತಾ ಇದ್ದೀನಿ, ಯಾಕೆ ನಾನು ಹಿಂಗಾಗಿದ್ದೀನಿ ಅಂತ ಅನ್ಕೋಬೇಕಂತೆ. ಸ್ವಯಂನ ರೂಪವನ್ನು ಎದುರುಗಡೆ ತನ್ರಿ, ಕಂಪೇರ್ ಮಾಡಿರಿ ಅದಕ್ಕೆ. ನಿನ್ನೆ ಏನಿದ್ದೆ ನಾನು, ಇವತ್ತ್ಯಾಕೆ ರೌರವ ನರಕವಾಸಿ ವಿಷಪೂರಿತ ಒಂದು ಕೀಡೆಯ ಸಮಾನ ಆಗಿಬಿಟ್ಟಿದ್ದೀನಿ, ಮೇಲ್ ಫಿಮೇಲ್ ಭಾವನೆಯಲ್ಲಿ ಬರ್ತಾ ಇದ್ದೀನಿ. ಕಂಪೇರ್ ಮಾಡಿಕೊಡ್ರಿ, ನಿನ್ನೆ ಏನಿದ್ದೆ ಇವತ್ತ್ಯಾಕೆ ಹಿಂಗಾಗಿದ್ದೀನಿ ಅಂತ ಕಂಪೇರ್ ಮಾಡಿಕೊಡ್ರಿ ಅಂತಿದ್ದಾರೆ ಬಾಬ್ರವರು. ತಖ್ತ್ ನಶೀನ್ ಸೆ ಕ್ಯಾ ಬನ್ ಗಯಾ ಹೂಂ, ನಾನು ಸಿಂಹಾಸನ ಅಧಿಕಾರಿ ಇದ್ದಂಥ ರೌರವ ನರಕವಾಸಿ ವಿಷಪೂರಿತ ಕೀಡೆಯ ಸಮಾನ ಆಗಿಬಿಟ್ನಲ್ಲಪ್ಪ, ಹಿಂಗೇನಕ್ಕೆ ಕಾಣಿಸ್ತಾ ಇದ್ದೀನಿ ನಾನು ಅಂತ ಕಂಪೇರ್ ಮಾಡಿಕೊಡ್ರಿ. ಸಿಂಹಾಸನ ಅಧಿಕಾರಿ ಅಂಥವನಿದ್ದವನು ಏನಾದೆ ನಾನು ನೋಡ್ಕೊಡ್ರಿ ಅಂತಿದ್ದಾರೆ ಬಾಬ್ರವರು. ತಖ್ತ್ ತಾಜ್ ಕೋ ಛೋಡ್ ಕ್ಯಾ ಲೇ ರಹಾ ಹೂಂ, ಸಿಂಹಾಸನ ಮತ್ತು ಕಿರೀಟವನ್ನು ಬಿಟ್ಟು ಏನು ತೆಗೆದುಕೊಳ್ತಾ ಇದ್ದೀನಿ ನಾನು, ಸಿಂಹಾಸನ ಕಿರೀಟವನ್ನು ಬಿಟ್ಟು ಇನ್ನೇನು ತಗೊಳ್ತಾ ಇದ್ದೀನಿ ಎದುರುಗಡೆ, ಗಂದಗಿ, ಕೆಟ್ಟದ್ದನ್ನು. तो उस समय क्या बन गए, गंदगी को देखने वाला व धारण करने वाला कौन हुआ. ಕೆಟ್ಟದ್ದನ್ನು ನೋಡುವಂಥವರು, ಬಹಳ ಗಲೀಜನ್ನು ನೋಡುವಂಥವರು ಮತ್ತು ಧಾರಣೆ ಮಾಡಿಕೊಳ್ಳುವಂಥವ್ರು ಏನಾದರೂ ಅವರು. ಗಂದಾ ಕಾಮ್ ಕರ್ನೆ ವಾಲೆ ಕೋ ಕ್ಯಾ ಕಹತೆ ಹೇ, ಕೆಟ್ಟ ಕೆಲಸ ಮಾಡುವಂಥವ್ರಿಗೆ ಏನು ಹೇಳಲಾಗ್ತದೆ, ಕೆಟ್ಟ ಬಹಳ ಗಲೀಜು ಕೆಲಸವನ್ನು ಮಾಡುವಂಥವ್ರಿಗೆ ಏನು ಹೇಳಲಾಗ್ತದೆ, ಬಿಲ್ಕುಲ್ ಜಿಮ್ಮೆವಾರ ಆತ್ಮ ಸೆ ಜಮಾದಾರ್ ಬನ್ ಜಾತೆ ಹೋ. ಕ್ಯಾ ऐसे को बाप दादा टच कर सकता. ಈ ಥರ ಕೆಟ್ಟ ಧಾರಣೆ, ಕೆಟ್ಟದ್ದನ್ನು ಧಾರಣೆ, ಕೆಟ್ಟ ಗಲೀಜನ್ನು ಧಾರಣೆ ಮಾಡಿಕೊಂಡಂಥವ್ರನ್ನ ಬಾಬಾ ಟಚ್ ಮಾಡ್ಲಿಕ್ಕೆ ಆಗುತ್ತಾ ಹೇಳಿ ನೋಡೋಣ. ಸ್ನೇಹ ದೃಷ್ಟಿ ದೇ ಸಕ್ತಾ ಹೇ, ಬಾಬಾ ಸ್ನೇಹದಿಂದ ದೃಷ್ಟಿ ಕೊಡ್ಲಿಕ್ಕಾಗತ್ತಾ. ಅರ್ಜಿ ಮಾನ ಸಕ್ತಾ ಹೇ, ನೀವು ಹಾಕಿರೋ ಅರ್ಜಿ ನಾನು ತಗೊಳ್ಳಿಕ್ಕಾಗತ್ತಾ. ನೀವು ದೇಹದಾರಿ ಆಗಿದ್ದೀರಿ, ಎಲ್ಲ ತಪ್ಪು ಮಾಡ್ತೀರಿ, ಗಂಧ ಡ್ರೆಸ್ ಹಾಕ್ಕೊಂಡಿದ್ದೀರಿ, ಗಂಧ ಒಂದು ಧಾರಣೆ ಮಾಡ್ಕೊಂಡಿದ್ದೀರಿ, ಕೆಟ್ಟದ್ದನ್ನು ಧಾರಣೆ ಮಾಡ್ಕೊಂಡಿದ್ದೀರಿ, ವಿಷಪೂರಿತ ಕೀಡೆ ಆಗಿದ್ದೀರಿ, ನರಕವಾಸಿ ರೌರವ ನರಕವಾಸಿ ವಿಷಪೂರಿತ ಒಂದು ಕೀಡೆ ರೂಪದಲ್ಲಿ ಬಂದಿದ್ದೀರಿ. ನಿಮಗೆ ಸ್ನೇಹ ದೃಷ್ಟಿ ಕೊಡಲ ನಾನು, ನಿಮ್ಮನ್ನು ಟಚ್ ಮಾಡಲ ನಾನು, ನಿಮ್ಮ ಅರ್ಜಿಯನ್ನು ನಾನು ಒಪ್ಕೊಳ್ಳ. ಕಂಪ್ಲೇಂಟ್ ಉಲ್ಹನಾ ಸುನ್ ಸಕ್ತಾ ಹೂँ, ನೀವು ಕೊಟ್ಟಿರೋ ಕಂಪ್ಲೇಂಟ್ ಆಗಲಿ, ನೀವು ಹೇಳ್ತಾ ಇರುವಂತಹ ಶಿಕಾಯತ್ತು ಇವನ್ನೆಲ್ಲ ನಾನು ನೋಡಲ, ಕೇಳಲ. इतने नॉलेजफुल होने के बाद भी वृत्ति और दृष्टि चंचल हो तो उसे भक्त आत्मा से भी गिरी हुई आत्मा कहेंगे. रेड 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 अंडरलाइन. ಜ್ಞಾನಿತ್ವ ಆತ್ಮಗಳಿಗಂತೂ ಮೈ ಜುಮ್ಮನತ್ತೆ. ಏನು ಹೇಳ್ತಿದ್ರು ಬಾಬಾ, ಎಷ್ಟು ಕೇರ್ಫುಲ್ ಆಗಿರಬೇಕು ಅಂತ ಅನ್ಸುತ್ತೋ ಇನ್ನು. ಪರಮಾತ್ಮ ಪರಿಸ್ಥಿತಿಗಳು ಹೇಗಿದ್ದೀರಿ ಇವಾಗ, ನಿಮ್ಮ ಮುಖಚಿತ್ರ ಹೇಗಿದೆ ಈಗ. ಬಾಬಾ ನೋಡ್ತಾ ಇದ್ದಾರೆ. ಬೆಂಕಿ ಅನ್ನಿಸ್ತಾ ಇದೆ ಅಲ್ವಾ, ಬೆಂಕಿ ಮಾತುಗಳಲ್ವ ಪರಮಾತ್ಮ. ಸ್ಟ್ರಾಂಗ್. इतने नॉलेजफुल होने के बाद भी वृत्ति और दृष्टि चंचल हो तो उसे भक्त आत्मा से भी गिरी हुई आत्मा कहें. ಭಕ್ತ ಆತ್ಮಗಳಿಗಿಂತಲೂ ಕೆಳಗೆ ಬಿದ್ದಿರುವಂಥ ಆತ್ಮಗಳು ಅಂತ ಹೇಳಲಾಗ್ತದೆ. ಭಕ್ತ भी किसी ಯುಕ್ತಿ ಸೇ ಅಪನಿ ವೃತ್ತಿ ಕೋ ಸ್ಥಿರ ಕರ್ತೆ ಹೇ. ಭಕ್ತರು ಕೂಡ ತಮ್ಮ ಯಾವುದೋ ಒಂದು ವೃತ್ತಿಯಿಂದ, ಯಾವುದೋ ಒಂದು ತಮ್ಮ ವೃತ್ತಿಯಿಂದ, ಯುಕ್ತಿಯಿಂದ ವೃತ್ತಿಯನ್ನು ಸ್ಥಿರ ಮಾಡ್ಕೊಳ್ತಾರೆ. ಹೇಗೆ ಗೊತ್ತಾ, ಭಕ್ತ ಆತ್ಮಗಳು ಕೂಡ ಒಂದೊಂದು ದಿನ ಏನು ಮಾಡ್ತಾರೆ, 45 ದಿನ ಮನೆ ಬಿಟ್ಟು ಹೊರಗಡೆ ಹೋಗ್ತಾರೆ. ಅಯ್ಯಪ್ಪ ಸ್ವಾಮಿ ಆದಾಗ ನೋಡಿ ಎಷ್ಟು ಪವಿತ್ರತೆ ಜೀವನ ಮಾಡ್ತಾರೆ ಅವರು. ಹಾಗೆ ಬೇರೆ 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 ರೂಪದಲ್ಲಿ ಎಲ್ಲವನ್ನು ಬಿಡ್ತಾರೆ ಅವರು ಯುಕ್ತಿಯಿಂದ. ಭಕ್ತ ಆತ್ಮಗಳು ಶ್ರೇಷ್ಠ ಅಂದ್ಬಿಟ್ರು ಬಾಬರವರು. ಅವ್ರಿಗಿಂತ ಕೆಳಗಡೆ ಕೀಳಾಗ್ಬಿಡ್ತೀರಿ ನೀವು ಅಂತಾರೆ ಬಾಬರವ್ರು, ದೇಹದಾರಿಗಳಾದ್ರಿ ಅಂದರೆ. ರೌರವ ನರಕ ವಿಶ್ವವನ್ನು ಹೊಂದಿರುವ ಕೀಡೆ ಅಂದ್ಬಿಟ್ರು ಬಾಬರವರು. ಯಾವಾಗ ಮೇಲ್ ಫೀಮೇಲ್ ಭಾವನೆ ಬಂತು, ಕೀಡೆ ನೆನಪು ಮಾಡಿಕೊಡ್ರಿ. ಮೇಲ್ ಫೀಮೇಲ್ ಭಾವನೆ ಬರ್ತಾ ಇದೆ ಅಂದರೆ ಹಾವು ಅಂದ್ಕೊಡ್ರಿ. ಹಾವು ನೋಡ್ತಾ ಇದ್ದೀನಿ, ಯಪ್ಪ ಹಾವು ಅನ್ಬೇಕು. ದೇಹ ನೋಡ್ತಾ ಇದ್ದೀವಿ ಅಂದರೆ ಎಷ್ಟು ಪವರ್ಫುಲ್ ರೆಡಿ ಮಾಡ್ತಾ ಇದ್ದಾರೆ ಬಾಬರು. ಇಷ್ಟೆಲ್ಲ ವಾಣಿ ಕೊಡ್ತಾ ಇದ್ದಾರೆ ಅಂದರೆ ನಮ್ಮನ್ನು ಹಿಂಗೆ ರೆಡಿ ಮಾಡಲಿಕ್ಕೆ ಅವ್ರಿಗೆ ಇಷ್ಟ ಇದೆ. ಚೆಕ್ ಮಾಡಿಕೊಡ್ರಿ. ಅದಕ್ಕೆ ನಾಲೆಜನ್ನು ಬಹಳ ಕೇರ್ಫುಲ್ಲಾಗಿ ತೆಗೆದುಕೊಳ್ಬೇಕು. ಅರ್ಧಂಬರ್ಧ ತೊಗೊಂಡವರು ಹಲ್ಚಲ್ಲಿರ್ತೀವಿ. ಅದನ್ನು ಹೇಳಿದ್ರು, ತುಂಬಿದ ಕೂಡ ತುಳುಕುವುದಿಲ್ಲ. ಅರ್ಧಂಬರ್ಧ ತೊಗೊಂಡಿದ್ದಕ್ಕೆ ಶೇಕ್ ಆಗ್ತದೆ. ಇನ್ನಿತರಿಗೂ
ಹಲ್ಚಲಲ್ಲಿ ತರ್ತದೆ. ಹೆಂಗೆ ಮಾಡೋದು ಮತ್ತೆ? ಸೂಕ್ಷ್ಮವಾದದ್ದು, ಭಾಳ ಸೂಕ್ಷ್ಮವಾದದ್ದು. ಅಪ್ಪಾಜಿ ಹೇಳ್ದಂಗೆ ಕೇಳ್ಕೊಂಡು ಹೋಗ್ಬೇಕಿಲ್ಲ ಅಂದರೆ डेंजर. कंप्लेंट व उल्हना सुन सकता है क्या? इतने नॉलेजफुल होने के बाद भी वृत्ति और दृष्टि चंचल हो तो उसे भक्त आत्मा से भी गिरी हुई आत्मा कहेंगे. भक्त भी किसी युक्ति से अपने वृत्ति को स्थिर करते हैं और वृत्तिಯನ್ನು ಸರಿ ಮಾಡ್ಕೊಳ್ತಾರೆ ಅವ್ರು ಭಕ್ತ ಆತ್ಮಗಳು ಕೂಡ. तो मास्टर नॉलेजफुल भक्त आत्मा से भी नीचे गिर जाते हैं. ನೀವು ಮಾಸ್ಟರ್ ನಾಲೆಜ್ಫುಲ್ ಇದ್ದಂಥವ್ರು ಭಕ್ತ ಆತ್ಮಗಳಿಗಿಂತ ಕೆಳಗಡೆ ಬಿದ್ದು ಬಿಡ್ತೀರಿ. तो क्या ऐसी आत्मा की कोई प्रजा बनेगी? ಈ ಥರ ಆತ್ಮ ಇದ್ದಂಥವ್ರು ಯಾರೋ ಪ್ರಜೆಗಳಾಗ್ತಾರ ಇವ್ರಿಗೆ? ಆಗ್ತಾರ? ಯಾರಿಗಾದ್ರು ಇವರಿಗೆ ಅಂತಾರೆ ಬಾಬ್ರವ್ರು. ನೋಡಿ ಬಾಬಾ ಏನು ಹೇಳ್ತಿದ್ದಾರೆ. ಅಟೆನ್ಷನ್ ಇದೆಯಲ್ವ ಎಲ್ರಿಗೂ, ಜಾಗೃತ ಅವಸ್ಥೆಯಲ್ಲಿ ಇದ್ದೀರಲ್ವ, ಏನು ಬಹಳ ಪವರ್ಫುಲ್ ಮಾತುಗಳನ್ನ ಹೇಳ್ತಾ ಇದ್ದಾರೆ ಬಾಬ್ರವರು. ಪವರ್ಫುಲ್ ಮಾತುಗಳನ್ನ ಹೇಳ್ತಾ ಇದ್ದಾರೆ ಬಾಬಾ. जमादार की कोई प्रजा बनेंगी क्या, या वहाँ स्वयं प्रजा बनेंगे? ಕೇಳ್ತಿದ್ದಾರೆ ಬಾಬಾ. जमादार की कोई प्रजा बनेंगी क्या, वहाँ स्वयं प्रजा बनेंगे? अपना एक फोटो निकाल रखो. जैसे कोई गंदगी उठाने वाला हो और ठोकरे पर ठोकरा गंद का उठाया हो, ऐसा चित्र निकाल बुद्धि में रखो. जिस समय वृत्ति और दृष्टि चंचल होती है उस समय वहाँ फोटो देखो. जैसे बाप दादा ने भविष्य प्रारब्ध की फोटो निकलवाई, क्योंकि चित्र को देख चरित्र स्मरण आएगा. ऐसा चित्र जड़ सामने आएगा तो क्या शर्म व लज्जा नहीं आएगी? एक तरफ मास्टर सर्वशक्तिवान का चित्र, दूसरी तरफ वह चित्र रखो तो अपने आप ही मालूम पड़ जाएगा कि हम क्या बन गए. मास्टर सर्वशक्तिवान के आगे अभी तक भी वृत्ति और दृष्टि का चंचल होना शोभता नहीं है. ಬಾಬಾ ಬಹಳ ಬಹಳ ಮಾತುಗಳನ್ನ ಹೇಳ್ತಾ ಇದ್ದಾರೆ ನಾವೆಲ್ಲ ಮಕ್ಕಳಿಗೆ. ಗರಂ ಗರಂ ಪವರ್ಫುಲ್ ಜ್ಞಾನದ ಪಾಯಿಂಟ್ಸಲ್ಲಿ ನಮ್ಮೆಲ್ಲರೂ ಗರಂ ಮಾಡಿ ತಾಕತ್ತನ್ನು ತುಂಬಿ ಆತ್ಮದಲ್ಲಿ ಜ್ಞಾನ ಸ್ನಾನವನ್ನು ಮಾಡಿಸ್ತಾ ಒಂದೊಂದು ಮುದ್ದು ಮುದ್ದಾದ ಫರಿಷ್ಠೆಗಳು ಸಹನಶೀಲತಾ ಮೂರ್ತಿಗಳನ್ನ ಸಮೀಪದಲ್ಲಿ ಕರೆದು ಒಂದೊಂದು ಮಗುವಿಗೆ ವಿಜಯೀಭವದ ತಿಲಕವನ್ನು ಹಚ್ತಾ ರಕ್ಷಕವಚವನ್ನು ಕೊರಳಲ್ಲಿ ಹಾಕ್ತಾ ಪವಿತ್ರತೆಯ ಗೋಲ್ಡನ್ ಬ್ಯಾಡ್ಜನ್ನು ಹಾಕ್ತಾ ಇದ್ದಾರೆ. ಜವಾಬ್ದಾರಿಯ ಕಿರೀಟ, ಪವಿತ್ರತೆಯ ಲೈಟ್ನ ಕಿರೀಟವನ್ನು ಹಾಕಿ ಸ್ವದರ್ಶನ ಚಕ್ರದ ಬ್ರಾಸ್ಲೆಟ್, ವಿಘ್ನ ವಿನಾಶಕ್ ಆಗಿದ್ದೇನೆ ಎಂಬ ಮಹಾವರದಾನದ ಬ್ರಾಸ್ಲೆಟನ್ನು ಕಟ್ತಾ ಅಮೃತವನ್ನು ಕುಡಿಸ್ತಾ ಅಮರ ಭವದ ವರದಾನವನ್ನು ಕೊಡ್ತಾ ಇದ್ದಾರೆ. ಅಮರ ಭವದ ವರದಾನವನ್ನು ಪಡೆದು ಹೃದಯರಾಮನಿಗೆ ಸತ್ಯ ಹೃದಯದಿಂದ ನಮಸ್ತೆ ಅಪ್ಪಾಜಿ, ನಮಸ್ತೆ 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 ಧನ್ಯವಾದಗಳನ್ನು ಅರ್ಪಿಸುತ್ತ ನನ್ನ ಆತ್ಮ ಸೂಕ್ಷ್ಮವತನದಿಂದ ಸ್ಥೂಲ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ, ಮೃಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ, ಪ್ರಕಾಶತೆಯ ಪ್ರಕಾಶತೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. 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 ಓಂ ಶಾಂತಿ. ಓಂ ಶಾಂತಿ. ಓಂ
ಶಾಂತಿ. ಎಲ್ಲ ದಿವ್ಯ ಫರಿಷ್ಠೆಗಳಿಗೆ ನಮಸ್ತೆ, ಗುಡ್ ಈವ್ನಿಂಗ್, ನಮಸ್ತೆ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.